ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪರ್ವಕಾಲ ಆರಣ್ಯಕಾಚಾರ್ಯರ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ನಡೆಯುವ ಜ್ಞಾನಯಜ್ಞ, ಇದರಲ್ಲಿ ಪಾಲ್ಗೊಳ್ಳೋದು ಒಂದು ಭಾಗ್ಯ ಅಂತ ಭಾವಿಸಿ ವಸಂತಾಚಾರ್ಯರು ತಿಳಿಸಿದಂತೆ ಕೆಲವು ನಿಮಿಷಗಳ ಕಾಲ ಆರಣ್ಯಕಾಚಾರ್ಯರನ್ನು ಕುರಿತು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡು ವಿಷಯಗಳನ್ನು, ಅವರ ಅನುಗ್ರಹವನ್ನು ಪ್ರಾರ್ಥಿಸಿ ಮೋಕ್ಷದ ಸಾಧನೆಯ ದಾರಿಯಲ್ಲಿ ಸಾಗುವಂತೆ ನಮ್ಮನ್ನು ಪ್ರೇರೇಪಿಸ್ರಿ ಅಂತ ಮತ್ತೊಮ್ಮೆ ಅವರನ್ನು ಪ್ರಾರ್ಥಿಸುವ ಸುಯೋಗ ಬಂದಿದೆ ಅಂತ ಭಾವಿಸ್ತೇನೆ. ಮನುಷ್ಯ ಭೂಮಿಯಲ್ಲಿ ಜನ್ಮ ತಳೆಯುವಾಗ ಬೇರೆ ಬೇರೆ ರೀತಿಯಾದ ಕರ್ಮಗಳಿಂದ ಜನ್ಮ ತಳಿತಾನೆ. ಕರ್ಮವಶನಾಗಿಯೇ ಭೂಮಿಯಲ್ಲಿ ಜನ್ಮ ತಳೆಯೋದು. ಆದರೆ ಕೆಲವರು ಮಾತ್ರ ಕರ್ಮವಶರಾಗಿ ಅಲ್ಲ, ಬಹಳ ದೊಡ್ಡ ಕಾರಣ, ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ನಾವು ನೀವು ಎಲ್ಲ ಗರ್ಭದಲ್ಲಿ ಬರ್ತೇವೆ, ಗರ್ಭವಾಸದ ದುಃಖಗಳನ್ನು ಅನುಭವಿಸ್ತೇವೆ, ಹೊರಬಂದ ಮೇಲೂ ಬೇರೆ ಬೇರೆ ಥರದ ದುಃಖಗಳನ್ನು ಎದುರಿಸ್ತೇವೆ. ಇದೆಲ್ಲ ನಮ್ಮ ಸ್ಥಿತಿ. ಮಹಾನುಭಾವರ ಸ್ಥಿತಿ ಹೇಗಿರ್ತದೆ ಅಂದರೆ, ಬಹಳ ದೊಡ್ಡ ಕಾರ್ಯವನ್ನು ನಿಮಿತ್ತ ಮಾಡಿಕೊಂಡು ಅವರಿಗಿಂತ ಮಹಾತ್ಮರ ಆದೇಶದಿಂದ ಭೂಮಿಯಲ್ಲಿ ಅವತಾರ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಗರ್ಭವಾಸ, ಅಲ್ಲಿ ಅನುಭವಿಸುವ ಬೇಕಾದಂಥ ದುಃಖ, ಕರ್ಮಗಳ ಕಟ್ಟಳೆಗಳು ಅದು ಯಾವುದು ಕೂಡ ನಮ್ಮಂತೆ ಇರಲ್ಲ. ಇದೇ ಮಹಾತ್ಮರಿಗೂ ಅಲ್ಪರಿಗೂ ಇರುವಂಥ ದೊಡ್ಡ ವ್ಯತ್ಯಾಸ ಅಂತ ಹೇಳ್ತಾರೆ. ಮಹಾತ್ಮರು ಭೂಮಿಗೆ ಬರುವಾಗಲೇ ಇಂಥ ಉದ್ದೇಶ ಇಟ್ಟುಕೊಂಡು ಬರ್ತಾರೆ. ಆ ಸರದಿಯಲ್ಲಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕೆ, ಸಜ್ಜನ ಉದ್ಧಾರವನ್ನು ಉದ್ದೇಶವಾಗಿಟ್ಟುಕೊಂಡು ತಾತ್ವಿಕ ದೃಷ್ಟಿಯಿಂದ ಅದಕ್ಕಾಗೇ, ಆ ಸಜ್ಜನ ಉದ್ಧಾರಕ್ಕಾಗಿಯೇ ಭೂಮಿಯಲ್ಲಿ ಅವತಾರ ಮಾಡಿದಂಥ ಮಹಾತ್ಮರು ಅಂದರೆ ಅದನ್ನು ಅರಣ್ಯಕಾಚಾರ್ಯರು ಅಂತ ನಾವು ತಿಳಿಬೇಕು. ಅರಣ್ಯಕಾಚಾರ್ಯರು ಅವತರಿಸುವಾಗ ಅವರ ಗುರುಗಳು ಆದೇಶ ಮಾಡಿ ಕಳಿಸಿದ್ರಂತೆ, ನಿನ್ನಿಂದ ಇಂಥ ಕಾರ್ಯಗಳು ನಡಿಬೇಕು. ಗೆರೆ ಹಾಕಿ ಕಳಿಸಿರ್ತಾರೆ, ನೀನು ಹೀಗೇ ಮಾಡಬೇಕು, ಇಲ್ಲೇ ಹುಟ್ಟಬೇಕು, ಇಲ್ಲೇ ಸಂಚಾರ ಮಾಡಬೇಕು, ಇಲ್ಲೇ ಅಧ್ಯಯನ ಮಾಡಬೇಕು, ಇಷ್ಟು ಗ್ರಂಥಗಳಿಗೆ ನೀನು ವ್ಯಾಖ್ಯಾನ ಬರಿಬೇಕು,
ಇಂತಿಷ್ಟು ಊರುಗಳಿಗೆ ಸಂಚಾರ ಮಾಡಿ ಅಲ್ಲಿರುವ ಸಜ್ಜನರನ್ನೆಲ್ಲ ನಿನ್ನ ಬಳಿಗೆ ಬರುವಂತೆ ಮಾಡಿಕೊಳ್ಬೇಕು. ಯಾರಾದರೂ ಸಜ್ಜನರು ಬರಲ್ಲ ಅಂದರೆ ಅವರನ್ನ ಹೇಗೆ ಬರಬೇಕೋ, ಬರೆಸ್ಲಿಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಂತ ಹೇಳಿರ್ತಾರಂತೆ. ಅದನ್ನು ಹೇಳೇ ಕಳಿಸಿರ್ತಾರೆ. ಅಂಥವರನ್ನು ನೀನು ಉದ್ಧಾರ ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಇಷ್ಟು ಕರಾರುವಾಕ್ಕಾಗಿ ಭೂಮಿಗೆ ಅವತಾರ ಮಾಡಿ ಬಂದು ನಿಗದಿತ ಸಜ್ಜನರ ಸಮೂಹವನ್ನು ನಿಗದಿತವಾದ ಮಾತುಗಳಿಂದ ಉಪದೇಶ ಮಾಡಿ ನಿಗದಿತ ಸಮಯಕ್ಕೆ ಅವರು ಬರುವಾಗ ಸಮಯ ನಿಗದಿಪಡಿಸ್ಕೊಂಡೇ ಬಂದಿರ್ತಾರೆ. ಇಂಥ ಸಮಯಕ್ಕೆ ಮತ್ತೆ ನಮ್ಮ ನಿರ್ಯಾಣ ಆಗಬೇಕು ಅಂತ ಅಂಥ ಸಮಯಕ್ಕೆ ನಿರ್ಯಾಣ ಆಗಿಬಿಡ್ತಾರೆ ಅವರು. ಅವರು ಅವತಾರ ಮಾಡಿದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಅದು ಮೊದಲೇ ನಿಗದಿತವಾಗಿ ಅವರು ಆರಿಸ್ಕೊಂಡಿರ್ತಾರೆ. ನಾವು ನೀವು ಎಲ್ಲ ಇಂಥ ದಿವಸ ನಾವು ಹುಟ್ಟಬೇಕು ಅಂದರೆ ಸಾಧ್ಯ ಆಗಲ್ಲ. ಇದೇ ವ್ಯತ್ಯಾಸ. ಅವರು ಹಾಗಲ್ಲ, ಆ ಸಮಯವನ್ನು ನಿಗದಿಪಡಿಸ್ಕೊಂಡಿರ್ತಾರೆ. ಇಂಥ ದಿವಸ ನಾನು ಭೂಮಿಗೆ ಬರಬೇಕು, ಯಾವತ್ತು ಬರಬೇಕು ಅಂತ ನಿಗದಿಪಡಿಸಿರ್ತಾರೆ ದಿನವನ್ನು, ಅವತ್ತೇ ಮತ್ತೊಂದನ್ನು ನಿಗದಿಪಡಿಸ್ತಾರಂತೆ. ಇಂಥ ದಿವಸ ನಾನು ಇಲ್ಲಿಂದ ಹೊರಡಬೇಕು. ಈಗೀಗೆಲ್ಲ ಬೇಗ ಬೇಗ ಅರ್ಥ ಆಗುವ ಸಮಸ್ಯೆ ಈ ವಿಷಯಗಳು. ಯಾಕಂದರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದದ್ರಿಂದ ನೀವು ಏನಾದರೂ ಬುಕ್ಕಿಂಗ್ ಮಾಡಿದರೆ ಒಂದು ರೈಲ್ವೆ ಟಿಕೆಟನ್ನು ಅದೇ ಕೇಳ್ತದೆ, ವಾಪಸ್ ಬರೋದನ್ನು ಬುಕ್ ಮಾಡ್ಕೊಂಬಿಡು ಅಂತ ಕೇಳ್ತದೆ. ಇದಕ್ಕೆ ಇಷ್ಟು ಬುದ್ಧಿ ಇದೆ ಅಂದರೆ ಭೂಮಿಯಲ್ಲಿರುವ ಸಜ್ಜನ ಜಗತ್ತನ್ನು ಮೋಕ್ಷದ ಕಡೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಂತಹ ಮಹಾನುಭಾವರು ಹೇಗೆ ಬಂದಿರ್ತಾರೆ ಅಂತ ಯೋಚಿಸ್ರಿ. ಎಷ್ಟು ಪ್ಲ್ಯಾನ್ ಮಾಡಿ ಬಂದಿರ್ತಾರೆ. ಅವರ ಮಾತಿನಲ್ಲಿ ಯಾವುದೂ ಕೂಡ ಒಂದು ಅಕ್ಷರ ಹೆಚ್ಚಿರಲ್ಲ, ಒಂದು ಅಕ್ಷರ ಕಡಿಮೆ ಇರಲ್ಲ. ಅವರ ಧ್ವನಿಯಲ್ಲಿ ಏರಿಳಿತ ಇರಲ್ಲ. ಏರಿಳಿತ ಅಂದರೆ ನಿಮ್ಮ ಏರಿಳಿತ ಇದ್ದಾಗಿರಲ್ಲ, ಅಲ್ಲೊಂದು ಏರಿಳಿತ ಇರ್ತದೆ. ಅವರ ಧ್ವನಿಯಲ್ಲಿ ಎಲ್ಲರನ್ನ ಮುಟ್ಟಲ್ಲ, ಯಾರನ್ನು ಮುಟ್ಟಬೇಕೋ ಅವ್ರನ್ನ ಮುಟ್ಟದೇ ಇರಲ್ಲ. ಅವರ ಮಾತು ಯಾರು ಮಲಗಿರ್ತಾರೆ ಅವ್ರನ್ನ ಬಡಿದೆಬ್ಬಿಸದೆ ಬಿಡಲ್ಲ. ಅಲ್ಲ, ಈಗ ನೀವು ಮಲಗಿದ್ರೆ ನಾನು ಬಡಿದೆಬ್ಬಿಸ್ತೀನಿ, ಮೈಕ್ ಕುಟ್ಟಿ ಆದರೂ ಬಡಿದೆ, ಆ ಥರ ಅಲ್ಲ. ಅವ್ರ ಮಾತು ಹೇಗಿರ್ತದೆ? ಅವನು ಎಲ್ಲೋ ಇರ್ತಾನೆ, ಅವನು ಏನೋ ಮಾಡ್ತಿರ್ತಾನೆ, ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಇವ್ರು ಎಲ್ಲೋ ಮಾತುಗಳನ್ನು ಆಡಿರ್ತಾರೆ, ಅವನಿಗದು ಕನೆಕ್ಟ್ ಆಗಿ ಅವನು ಎದ್ದು ಬಂದು ಈ ಮಾತುಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ. ಇದೇ ಅಲೌಕಿಕ ಶಕ್ತಿ ಅಂತ ನಮ್ಮಲ್ಲಿ ಕರೀತಾರೆ. ಅವತರಿಸಿದ್ದು ಕೃಷ್ಣಾಷ್ಟಮಿ, ನಿರ್ಯಾಣ ಆದದ್ದು ತಮಗೆಲ್ಲ ತಿಳಿದಂತೆ ಈಗ ನಾಳೆ ಆರಾಧನೆಯ ತಿಥಿ ಬಂದಿದೆ. ಅವರೇ ಉದಾಹರಿಸುವ ಒಂದು ಮಾತು ಅಂತ ಹೇಳಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಅಷ್ಟಮಿ ತಿಥಿಯನ್ನು ಅಧ್ಯಯನಕ್ಕೆ ಅಷ್ಟು ಸಮಂಜಸ ಅಲ್ಲ ಅಂತ ನಿಷೇಧಿಸಿದ್ದಾರೆ. ಅಷ್ಟಮಿ ತಿಥಿ ಹಾಗೆ ಚತುರ್ದಶಿ ತಿಥಿಯನ್ನು ಕೂಡ ಅಧ್ಯಯನಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಈ ಎರಡು ತಿಥಿಗಳನ್ನು ನಿಷೇಧಿಸಿದ್ದಿದೆ. ಆದರೆ ಆರಣ್ಯಕಾಚಾರ್ಯರು ಒಂದು ಮಾತು ಹೇಳ್ತಾರೆ, ಕೃಷ್ಣಾಷ್ಟಮಿ ಕೃಷ್ಣ ಚತುರ್ದಶಿ ಚ ಯದುದ್ಭವ ಲೋಕ ವಿಗರ್ಹಿತೇಪಿ ತಿಥಿ ಉಭೆ ಪೂಜ್ಯತಮೇ ಬಭೂವತು ತಾಭ್ಯಾಂ ನಮೋ ವಿಷ್ಣು ಮಹೇಶ್ವರಾಭ್ಯಾಂ ಅಂತ ಒಂದು ಮಾತು. ಕಾಲ ಜಡವಾದರೂ ಕೆಲವು ವಿಶೇಷತೆಗಳು ಸೇರಿಕೊಂಡಾಗ ಅದು ನಮಗೆ ಫಲ ಕೊಡೋ ಹಾಗಾಗ್ತದೆ. ತಿಥಿ ಇದೊಂದು ಕಾಲ. ಅಷ್ಟಮಿ ತಿಥಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮಿ ತಿಥಿ ಅಂತ ತಮಗೆಲ್ಲ ಪರಿಚಯ ಇದ್ದಂತೆ ಕೃಷ್ಣಾಷ್ಟಮಿ ತಿಥಿ. ಕೃಷ್ಣನ ಅಷ್ಟಮಿ ಅಂತಂದರೆ ಚಂದ್ರನ ಕಲೆಗಳಲ್ಲಿ 8ನೇ ದಿವಸ ಅವತ್ತಿನ 8ನೇ ಕಲೆ ಹೋಗ್ತದಂತೆ. ಶುಕ್ಲ ಪಕ್ಷದಲ್ಲಿ 8ನೇ ದಿನ ಬಂದಾಗ 8ನೇ ಕಲೆ ಕೂಡ್ತದಂತೆ, ಅದಕ್ಕೆ ಶುಕ್ಲ ಪಕ್ಷದ ಅಷ್ಟಮಿ. ಹಾಗೆ ಕೃಷ್ಣಾಷ್ಟಮಿ ಅಂದರೆ ಬಹುಳ, ನಮ್ಮ ಕಡೆಯಲ್ಲೆಲ್ಲ ವದ್ಯ ಅಂತೆಲ್ಲ ಶಬ್ದಗಳಿಂದ ಪಕ್ಷಗಳನ್ನು ಕರಿತೇವೆ ನಾವು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಯದ್ಯಪಿ ಕೃಷ್ಣ ಪಕ್ಷ ಅಷ್ಟು ಯೋಗ್ಯ ತಿಥಿ ಅಲ್ಲ ಅಂತಂತಾರೆ, ವಿಗರ್ಹಿತ ತಿಥಿಯಾಗಿತ್ತಂತೆ. ಕೃಷ್ಣ ಚತುರ್ದಶಿ ಕೃಷ್ಣ ಪಕ್ಷದ್ದು ಅದು ಕೂಡ
ವಿಗರ್ಹಿತ ತಿಥಿಯಾಗಿತ್ತಂತೆ. ಇಬ್ಬರಿಂದ ಅದಕ್ಕೆ ಮಹತ್ವ ಬಂತಂತೆ. ಯಾರಿಬ್ಬರಿಂದ ಅಂತ ತಮಗೆ ಗೊತ್ತಿದೆ, ಬಹಳ ಪ್ರಸಿದ್ಧ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಗೆ ಯಾರಿಂದ ಮಹತ್ವ ಬಂತು? ಶ್ರೀಕೃಷ್ಣ ಅವತಾರ ಮಾಡಿದ್ದಕ್ಕೆ ತಿಥಿ ತಪ್ಪಾಗಿ ವಿಗರ್ಹಿತ ಆಗಿದ್ರು ಕೃಷ್ಣ ಅವತಾರ ಮಾಡಿದ ಮೇಲೆ ತಿಥಿಗೆ ಮಹತ್ವ ಕೊಡೋಣ ಅಂತಂದ್ರಂತೆ. ಆರಣ್ಯಕಾಚಾರ್ಯ ಅವತಾರ ಮಾಡಿದ ತಿಥಿಯು ಕೂಡ ಕೃಷ್ಣಾಷ್ಟಮಿ ಅಂತ ಹೇಳ್ತಾರೆ. ಹಾಗೆ ಚತುರ್ದಶಿ, ಕೃಷ್ಣ ಚತುರ್ದಶಿಯು ಕೂಡ ವಿಗರ್ಹಿತ ಆಗಿತ್ತು. ಆದರೆ ಶಿವರಾತ್ರಿ ಬಂತಲ್ಲ, ಶಿವರಾತ್ರಿ ಯದ್ಯಪಿ ನಾವು ತ್ರಯೋದಶಿ ಅಂತ ತಿಳ್ಕೊಂಡಿದ್ದೇವೆ, ತ್ರಯೋದಶಿ ತಿಥಿಗೆ ಚತುರ್ದಶಿ ಸೇರಿದರೆ ಮಾತ್ರ ಅದು ಮಹಾಶಿವರಾತ್ರಿ ಅಂತ ಆಗ್ತದಂತೆ. ಚತುರ್ದಶಿ ಸೇರಿರಬೇಕು, ಅದು ಬಹಳ ದೊಡ್ಡ ಪರ್ವಕಾಲ ಆಗ್ತದೆ. ಯಾಕೆ? ಶಿವನ ಮಹಿಮೆ ಅಲ್ಲಿ ನಾವು ಕೇಳಬೇಕು. ಹಾಗಾದರೆ ಎರಡು ಸ್ಪಷ್ಟ ಆಯಿತು. ಒಂದು ವಿಷ್ಣುವಿನಿಂದ ಬಹಳ ಶ್ರೇಷ್ಠತೆ ಪಡಿತು ಅಷ್ಟಮಿ, ಇನ್ನೊಂದು ಶಿವನಿಂದ ಬಹಳ ಶ್ರೇಷ್ಠತೆ ಪಡಿತು ಚತುರ್ದಶಿ. ಆ ಎರಡು ತಿಥಿಗಳು ಹೇಗೋ ಆರಣ್ಯಕಾಚಾರ್ಯ ಅವತಾರ ಮಾಡಿದ ತಿಥಿ, ಆರಣ್ಯಕಾಚಾರ್ಯರು ವೃಂದಾವನಸ್ಥರಾದ ತಿಥಿಗಳು ಹಾಗೇ ಇದ್ದಾವೆ, ಅವೇ ಆಗಿದ್ದಾವೆ, ಅದಕ್ಕೆ ಮಹತ್ವ ಬಂದಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಯಾಕೆ ಹೇಳಿದೆ ಈ ವಿಷಯವನ್ನು? ವ್ಯಕ್ತಿ ಸಮಯಕ್ಕೆ ಬದ್ಧನಾಗಿ ಸಮಯದಿಂದ ಸಮಸ್ಯೆಗಳನ್ನು ಅನುಭವಿಸೋ ಹಾಗೋದು ಬಹಳ ಕಡೆ ಕಾಣ್ತದೆ. ಕೆಲವು ಸಮಯಗಳು ಬಂದಾಗೆಲ್ಲ ಏನು ಮಾಡ್ತಾನೆ? ಯಾಕೋ ನಮ್ಮ ಟೈಮ್ ಸರಿ ಇಲ್ಲ ಬಿಡ್ರಿ ಅಂತಂತಾನೆ. ಅಂದರೆ ಟೈಮಿಗೆ ಬದ್ಧನಾಗ್ತಾನೆ, ಟೈಮಿನಲ್ಲಿ ಅನುಭವಿಸಬೇಕಾದಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಫೇಲ್ ಆಗ್ತಾನೆ. ಟೈಮನ್ನು ಬಹಳ ಎತ್ತರವಾಗಿ ಕಾಣ್ತಾನೆ, ಬಹಳ ದೊಡ್ಡ ಸಮಸ್ಯೆಯಾಗಿ ಮಾಡ್ಕೋತಾನೆ. ಆದರೆ ಮಹಾನುಭಾವರು ಹೇಗಿರ್ತಾರೆ ಅಂದರೆ, ಟೈಮಿಗೆ ತಾವು ಬದ್ಧರಾದಂತೆ ಇದ್ದೂ ಕೂಡ ಟೈಮನ್ನು ತಮ್ಮ ನಿಯಂತ್ರಣದಲ್ಲಿ ತರ್ತಾರೆ. ಇದೇ ಮಹಾತ್ಮರು, ವಿಷ್ಣು ತೀರ್ಥರು ಅಂತ ನಾವು ಭಾವಿಸಬೇಕು. ಅವರು ಯಾವ ವಿಷಯವನ್ನು, ಯಾವ ಥರದ ತಮ್ಮ ಬದುಕಿನ ಸಮಸ್ಯೆಯನ್ನು ಸಮಯದ ಮೇಲೆ ಹಾಕಿ ಸುಮ್ಮನೆ ಕೂತದ್ದು ಅಂತಿಲ್ಲಂತೆ. ನಮ್ಮ ಟೈಮೇ ಸರಿ ಇಲ್ಲ, ನಮ್ಮ ಸಮಯವೇ ಸರಿ ಇಲ್ಲ, ನಮ್ಮ ಕರ್ಮವೇ ಸರಿ ಇಲ್ಲ, ಎಷ್ಟು ಸಲಿ ಅಂತೀವಿ ನಾವೆಲ್ಲ. ಯಾಕೋ ಏನೋ ನಮ್ಮ ಮನೆ ಒಳಗಿರೋ ವಾಸ್ತು ಸರಿ ಇಲ್ಲ. ಈಗ ಸ್ವಲ್ಪ ಜಾಸ್ತಿ ಶುರು ಆಗಿದೆ ಇದು. ನಮ್ಮ ವಾಸ್ತು ಸರಿ ಇಲ್ಲ. ಕೆಲವರಿಗೆ ವಾಸ್ತು ಸರಿ ಇಲ್ಲ, ಕೆಲವರಿಗೆ ಗ್ರಹಗತಿಗಳು ಸರಿ ಇಲ್ಲ, ಕೆಲವರಿಗೆ ಪ್ರಾರಬ್ಧ ಸರಿ, ಕರ್ಮ ಸರಿ ಇಲ್ಲ, ಕೆಲವರಿಗೆ ಸಮಯ ಸರಿ ಇಲ್ಲ. ಆರಣ್ಯಕಾಚಾರ್ಯರು ತಮ್ಮ ಜೀವನದಲ್ಲಿ ಏನು ಹೇಳಿಕೊಟ್ರು ಅಂದರೆ, ಈ ಎಲ್ಲ ವಸ್ತುಗಳನ್ನು ಸರಿ ಇಲ್ಲ ಅಂತ ಹಾರಾಡಬೇಡ, ಮೊದಲು ನೀನೆಷ್ಟು ಸರಿ ಇದ್ದಿ ಅಂತ ನೋಡ್ಕೊ. ನೀನೆಷ್ಟು ಸರಿ ಇದ್ದಿ, ಸಮಯದ ಮೇಲೆ ಯಾಕೆ ಹಾಕ್ತಿ? ಸಮಯದ ಮೇಲೆ ಕೆಲವರು ಯುಗವನ್ನು ಬೈಲಿಕ್ಕೆ ಶುರು ಮಾಡಿ. ಯಾಕೋ ಕಲಿಯುಗ, ಏನೇ ಸಮಸ್ಯೆಯನ್ನು ಮುಂದೆ ಇಡ್ರಿ, ಅವ್ರು ಹೇಳ್ತಾರೆ ಏನು ಮಾಡೋದು, ಕಲಿಯುಗ ಸರಿ ಇಲ್ಲ ಅಂತ ಕಲಿಯುಗದ ಮೇಲೆ ಹಾಕಿಬಿಡ್ತಾರೆ. ಇದು ಸಾಧನೆ ಮಾಡಿಕೊಳ್ಳೋ ಜೀವಿಯ ಲಕ್ಷಣ ಅಲ್ಲ. ಸರಿ ಇಲ್ಲ ಅಂತ ಹೇಳ್ತೇವಲ್ಲ, ಅದು ಸಾಧಕನ ಲಕ್ಷಣ ಅಲ್ಲ ಅದು. ಮತ್ತು ಏನು ಹೇಳಬೇಕು? ಯಾವುದು ಸರಿ ಇಲ್ಲ ಅಂತ ಯೋಚಿಸ್ತಿ, ಅದು ನಿನ್ನ ಅನುಕೂಲ ಆಗೋ ಹಾಗೆ ನೀನು ಮಾಡ್ಕೊಂಡಿ ಅಂದರೆ ನೀನು ಸಾಧಕ ಅಂತ ಆಗ್ತಿ. ಇದು ನೋಡಿ, ಇದು ಚಾಲೆಂಜ್. ಬರಗಾಲ ಬರ್ತದೆ, ಕಾಲ ನಿಂದಿಸ್ತಾ ಕೂತ್ರೆ ಉಪಯೋಗ ಇಲ್ಲ. ಕಾಲವನ್ನು ನನ್ನದಾಗಿ ಮಾಡ್ಕೊಳ್ಬೇಕು, ಅದು ಬುದ್ಧಿವಂತಿಕೆ ಅಂತ. ನೀರಿನ ಸಮಸ್ಯೆ ಎದುರಾಗ್ತದೆ, ನೀರು ಸರಿ ಇಲ್ಲ ಅಂತ ಸಮಸ್ಯೆ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ನೀರು ನಮಗೆ ಉಪಯೋಗ ಆಗೋ ಹಾಗೆ ಮಾಡ್ಕೊಳ್ಬೇಕು. ಅಲ್ಲ, ನೀವು ಬುದ್ಧಿವಂತರಾಗಿದ್ದೇವೆ, ಈಗೇನು ನಾವು ಕಡಿಮೆ ಇಲ್ಲ. ಈಗ ಮನೆಯಲ್ಲಿ ನೀರು ಸಮಸ್ಯೆ ಬರ್ಲಿಕ್ಕೆ ಶುರು ಆದ್ಕೊಳ್ಳೆ ಮನೆಗೆ ಒಂದೊಂದು ಸಣ್ಣ ಡಬ್ಬಿ ತಂದು ಇಟ್ಕೊಂಡ್ವೋ ಇಲ್ಲ. ಅದರದ್ದೇನೋ ಹೆಸರು ಇಟ್ಟಿದ್ದೇವಲ್ಲ, ಈಗ ಆರೋ ಅಂತ ಹೆಸರು ಇಟ್ಟಿದ್ದೇವೆ ಅದಕ್ಕೆ. ಅದು ಯಾರೋ ಏನೋ ಗೊತ್ತಿಲ್ಲ, ಅಟ್ಟು ಆರೋ ಅಂತ ಇಟ್ಟಿದ್ದೇವೆ ಅದಕ್ಕೆ. ಅದು ನೀರು ಫಿಲ್ಟರ್ ಆಗಿ ತಾನಾಗೆ ಬರ್ತದೆ. ಕರೆಂಟಿನ ಸಮಸ್ಯೆ ಶುರು ಆಯಿತು, ಕರೆಂಟ್ ಭಾಳ ತೆಗಿಲಿಕ್ಕೆ ಶುರು ಮಾಡಿದ, ಅದಕ್ಕೆ ಮತ್ತೊಂದು ಡಬ್ಬಿ ತಂದ್ವೇ ಇಲ್ಲ ಮನೆಯೊಳಗೆ. ಅದು UPS ಅಂತ ಇಟ್ವಿ. ಅವರು 6 ಗಂಟೆ ಅವ್ರು ಕೊಡ್ತಾರೆ ಅಂದ್ರೆ ನಾನು 20 ಗಂಟೆ ನಮ್ಮ ಮನೆಯಲ್ಲೇ ಕರೆಂಟ್ ಬರೋ ಹಾಗೆ ಮಾಡ್ಕೋತೀನಿ. ಏನು ಬುದ್ಧಿವಂತರು ನಾವೆಲ್ಲ. ಬಾ ನೀನು ಕರೆಂಟ್ ಕೊಡಲ್ವಾ, ನಾನು ಬರೋ ಹಾಗೆ ಮಾಡ್ಕೋತೀನಿ. ನೀರು ಕೊಡಲ್ವಾ, ನಾವು 24 ಗಂಟೆ ನೀರು ನಮ್ಮ ಮನೆಯಲ್ಲಿ ಹೇಗೆ ಬರಬೇಕೋ ನಾವೇ ಮಾಡ್ಕೋತೀವಿ. ಬೆಳಕು ಕೊಡಲ್ಲ, ನಾವೇ ಮಾಡ್ಕೋತೀವಿ. ನೀರು ಕೊಡಲ್ಲ, ನಾವೇ ತರಿಸ್ಕೋತೀವಿ. ಅಂದರೆ ನಮಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಕೋತೀವಿ. ಬುದ್ಧಿವಂತರೇ, ನಾವ್ಯಾರು ದಡ್ರಲ್ಲ. ಮತ್ತೆ
ನಾವು ಎಲ್ಲಿ ದಡ್ಡರಾಗಿದ್ದೇವೆ ಅಂದರೆ ನಮ್ಮ ಆತ್ಮೋದ್ಧಾರದ ವಿಷಯದಲ್ಲಿ ಮಾತ್ರ ದಡ್ಡರಾಗಿದ್ದೇವೆ ಅಂತಾರೆ ಅರಣ್ಯಕಾಚಾರ್ಯ. ಎಲ್ಲ ಕಡೆಯಲ್ಲಿ ಬುದ್ಧಿವಂತರಾಗಿದ್ದೇವೆ, ಆತ್ಮೋದ್ಧಾರದ ವಿಷಯ ಬಂದಾಗ ಮಾತ್ರ ಮನುಷ್ಯ ಹಿಂದೇಟು ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಅದು ಏನೋ ಗೊತ್ತಾಗಲ್ಲ ಬಿಡಿ ಅಂತಾನೆ, ಅಯ್ಯೋ ಅದ್ರ ಬಗ್ಗೆ ಬಹುಶಃ ಈ ಜನ್ಮ ಅಲ್ಲ ಬಿಡಿ ಅಂತಾನೆ, ಮತ್ತೆ ಬಹುಶಃ ಮುಂದಿನ ಜನ್ಮನಾದರೂ ಇದೇನೋ ಇಲ್ಲೋ ಅಂತಂತಾನೆ. ಈ ಥರ ಎಲ್ಲ ಮನುಷ್ಯ ಮಾತುಗಳನ್ನು ಆಡ್ತಾನೆ. ಆದರೆ ಅರಣ್ಯಕಾಚಾರ್ಯರ ದೃಷ್ಟಿ ಹೇಗಿತ್ತು ಅಂದರೆ, ಯಾವಾಗ ಭಾರತ ಭೂಮಿಯಲ್ಲಿ ಮನುಷ್ಯನಾಗಿ ಅದರಲ್ಲಿಯೂ ವಿಪ್ರಾದಿಗಳ ಜನ್ಮದಲ್ಲಿ ಅದರಲ್ಲಿಯೂ ಭಗವತ್ಪಾದರು ಮಧ್ವಾಚಾರ್ಯರಂಥವರ ಪರಂಪರೆಯಲ್ಲಿ ಹುಟ್ಟಿದಾನೆ ಅಂದರೆ ಅವನು ಯಾವತ್ತೂ ಕೂಡ ಅತೃಪ್ತನಾಗಿ ಆಸೆ ಬುರುಕನಾಗಿ ವಿಲಿ ಒದ್ದಾಡಿ ಏನೋ ಸಮಸ್ಯೆಗಳ ವಿಚಿತ್ರವಾದ ತೊಡಕುಗಳನ್ನು ಹಾಕ್ಕೊಂಡು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಇರಲೇಬಾರ್ದಂತೆ. ಅವನು ಹಾಗಿರಬಾರ್ದು. ನಾವು ಹೇಗಿರಬೇಕು ಅಂತ ಅವರು ತಮ್ಮ ಚರ್ಯೆಯಿಂದ ಜಗತ್ತಿಗೆ ಉಪದೇಶ ಮಾಡ್ತಿದ್ರು ಅಂತ ಹಿರಿಯರು ಹೇಳ್ತಾರೆ. ಸಜ್ಜನರ ಉದ್ಧಾರ ಅಂತ ಮಾಡ್ಲಿಕ್ಕೆ ಹೊರಟಾಗ ಅವರು ಹೇಗಿರ್ತಿದ್ರು, 2 ತರಹ ಉಪದೇಶ ಮಾಡ್ತಿದ್ರಂತೆ. ಕೆಲವರಿಗೆ ಉಪದೇಶ ದ್ವೇಧಾ ಭವತಿ. ಯೋಗ್ಯೋದ್ಧಾರ ಪ್ರಕಾರೋ ವರ್ಣನೀಯ, ಯೋಗ್ಯೋದ್ಧಾರೋ ಹಿ ದ್ವೇಧಾ ಭವತಿ ಅಂತ ಕರೀತಾರೆ. ಸಜ್ಜನರನ್ನು ಉದ್ಧಾರ ಮಾಡೋದು ಅಂತಿದೆಯಲ್ಲ, ಅದು 2 ಥರ ಆಗ್ತದಂತೆ. ಒಂದು ಸ್ವಪ್ರವೃತ್ತಿಯ ಸ್ವ ಉಪದೇಶೇನ ಚ ಭವತಿ. ಕೆಲವೊಮ್ಮೆ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ ಅವರು ಬಾಯಿಯಿಂದ ಹೇಳಿ ಮಾಡಿಸ್ತಿರ್ಲಿಲ್ಲಂತೆ, ತಾವು ಇರ್ತಿದ್ರು, ಅವ್ರ ಜೊತೆಯಲ್ಲಿ ಯಾರೆಲ್ಲ ಇರ್ತಿದ್ರೋ ಅವರು ಅದನ್ನು ತಾನಾಗೆ ಕಲ್ತು ಬಿಡ್ತಿದ್ರಂತೆ. ಇದೇ ಸ್ವಪ್ರವೃತ್ತಿ, ತಾವು ಮಾಡಿಬಿಡ್ತಿದ್ರು. ಹೀಗೆ ಇಂಥ ಸಮಸ್ಯೆ ಬಂದಾಗ ನಾನು ಹೀಗಿದ್ದೇನೆ ಅಂತ ತಾವು ಇದ್ದು ಬಿಡ್ತಿದ್ರು. ಅದನ್ನು ನೋಡಿದವರು 100 ಕಣ್ಣುಗಳು ಇರ್ತಿತ್ತಲ್ಲ, ಅವರಿಗೆ ಬಾಯಲ್ಲಿ ಹೇಳದೆ ಹೋದರೂ ತಾನಾಗೆ ಅದನ್ನು ಕಲ್ತು ಬಿಡ್ತಿತ್ತು. ಇದು ಒಂದು ರೀತಿ ಸಜ್ಜನರ ಉದ್ಧಾರ ಸ್ವಪ್ರವೃತ್ತಿಯಿಂದ. 2ನೇದ್ದು ಸಜ್ಜನರ ಉದ್ಧಾರ ಹ್ಯಾಕ್ ಮಾಡ್ತಿದ್ರು ಅವರು, ಸ್ವ ಉಪದೇಶೇನ ಚ. ಕೆಲವರಿಗೆ ತಾವು ಪ್ರವೃತ್ತಿ ಮಾಡಿ ತೋರಿಸಿದ್ರೂ ಕೂಡ ಅವರಿಗೆ ಅರ್ಥ ಆಗಲ್ಲ. ಅವಾಗೇನು ಮಾಡಬೇಕು, ಕರೆದು ಕೂಡಿಸಿ ಅವನಿಗೆ ಉಪದೇಶ ಮಾಡಿ, ನೋಡು ಹೀಗಿದ್ರೆ ಹೀಗೆ ಸಮಸ್ಯೆ, ಹೀಗಿದ್ರೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಅವನಿಗೆ ಉಪದೇಶ ಮಾಡಿ ಮಾಡ್ತಿದ್ರಂತ. ಇದು ಈ ರೀತಿ 2 ಇದೆ. ಅದರಲ್ಲಿ ಅರಣ್ಯಕಾಚಾರ್ಯರ ಚರಿತ್ರೆಗಳನ್ನು ನೋಡ್ತಾ ಬಂದರೆ 2ನ್ನೂ ಮಾಡಿದ್ರಂತೆ ಮಹಾನುಭಾವರು. ಯಾಕೆಂದರೆ 2 ಥರದವರು ಇದ್ದಾರೆ. ಕೆಲವರು ಉಪದೇಶದಿಂದ ತಿಳ್ಕೊಳ್ಳೋರಿದ್ರು, ಕೆಲವರು ತಮ್ಮ ಪ್ರವೃತ್ತಿಯಿಂದ ತಿಳ್ಕೊಳ್ಳೋರಿದ್ರು. ಅದರಲ್ಲಿ ಅವರು 2 ಮಾಡಿದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ವಿಶೇಷ ಅಂದರೆ ಅರಣ್ಯಕಾಚಾರ್ಯರಿಗೆ ತಾವು ಏನು ಮಾಡಲಿಕ್ಕೆ ಬಂದಿರೋದು, ಏನು ತಮ್ಮ ಕಾರ್ಯ, ಇದನ್ನು ತಿಳಿಸಿದ್ಯಾರು ಅಂತ ಪ್ರಶ್ನೆ. ಇದು ಹೇಗೆ ಗೊತ್ತಾಯಿತು? ವ್ಯಕ್ತಿಗೆ ಅದು ಗೊತ್ತಾದರೆ ಆ ವ್ಯಕ್ತಿಯ ಮಾರ್ಗವೇ ಬೇರೆ ಆಗಿರ್ತದೆ, ಸಾಧನೆ ಬೇರೆ ಆಗಿರ್ತದೆ. ಈಗ ನಾವೆಲ್ಲ ಇಲ್ಲಿ ಬಂದಿದ್ದೇವೆ, ನಾವು ಯಾಕೆ ಬಂದಿದ್ದೇವೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ ಅಲ್ಲ. ಇಲ್ಲಿ ಇದಕ್ಕೆ ಬಂದಿದ್ದೇವೆ, ಏಕಾದಶಿ ಪ್ರವಚನ ಆರಾಧನೆ ಇದಕ್ಕೆ ಬಂದಿದ್ದೇವೆ, ಇಲ್ಲಿ ಸರಿ. ಇದ್ರ ಬಗ್ಗೆ ಎಲ್ಲ ನಾನು ಕೇಳ್ತಾ ಇರೋದು, ಭೂಮಿಗೆ ಯಾಕೆ ಬಂದಿದ್ದೇವೆ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ನೋಡೋಣ. ನನಗಂತೂ ಸರಿಯಾಗಿ ಇನ್ನೂ ಅರ್ಥ ಆಗದೇ ಇರೋ ಸಂಗತಿ ಇದು. ನೀವಿಷ್ಟು ಜನ ಬಂದಿದ್ದೀರಿ, ನನಗಿಂತ ವಯಸ್ಸಾದವರು ಇದ್ದೀರಿ, ಬೇಕಾದ ಹಾಗೆ ವಿವಾಹ ಆಗಿದೆ, ಕೆಲವ್ರದ್ದು ಆಗಿಲ್ಲ, ಕೆಲವರಿಗೆ ಮಕ್ಕಳು, ಕೆಲವರಿಗೆ ಮೊಮ್ಮಕ್ಕಳು, ಕೆಲವರಿಗೆ ಮರಿಮೊಮ್ಮಕ್ಕಳು ಎಲ್ಲ ಆಗಿದೆ. ಇಷ್ಟು ವಯಸ್ಸಾದವರು ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ನಾವು ಭೂಮಿಗೆ ಯಾಕೆ ಬಂದಿದ್ದೇವೆ ಯಾರಿಗಾದರೂ ಗೊತ್ತಾಗಿದೆನಾ? ಇದು ಗೊತ್ತಾದರೆ ಬಹಳ ಬೇಗ ಮುಂದುವರಿತೇವೆ ನಾವು. ಮತ್ತೆ ಮುಂದೇನು ಮಾಡಬೇಕು ಅಂತ ಇದು ಗೊತ್ತಾಗದೇ ಇರೋ ಸಮಸ್ಯೆ, ಇದು ಗೊತ್ತಾಗದೇ ಇರೋದು ಒಂದು ಸಮಸ್ಯೆ. ಹೋಗಲಿ, ಮುಂದೇನಾಗಲಿಕ್ಕಿದ್ದೇವೆ ಅಂತಾದರೂ ಗೊತ್ತಿದೆನಾ? ಹಿಂದಿಂದೇ ಗೊತ್ತಾಗಿಲ್ಲ, ಇನ್ನು ಮುಂದಿಂದೇನು ಗೊತ್ತಾಗ್ತದಲ್ಲೇ ನಮಗೆ. ಅಂತೂ ಕೂತಿದ್ದೇವೆ ಅಲ್ಲ, ಈಗೇನು ಕೂತಿದ್ದೇವೆ, ನಾವೇನು ಉಪನ್ಯಾಸ ಈ ಒಂದಿಷ್ಟು ಸಜ್ಜನರ ಸಂಘದಲ್ಲಿ ಬಂದಿದ್ದೇವೆ, ಇದು ಶ್ರೇಷ್ಠವೇ, ಬಹಳ ಸಂತೋಷದ ಸಂಗತಿ ಇದೆಲ್ಲ. ಇದರಿಂದಲಾದರೂ ಯಾವಾಗಲೋ ಒಮ್ಮೆ ನಾವು ಯಾಕೆ ಭೂಮಿಗೆ ಬಂದಿದ್ದೇವೆ ಅಂತ ಗೊತ್ತಾದರೂ ಗೊತ್ತಾಗಿಬಿಡ್ತದೆ. ಈಗ ಗೊತ್ತಾಗದೇ ಇದ್ರೂ ಸ್ವಲ್ಪ ಸಮಯ ತಗೊಂಡಾದರೂ ಗೊತ್ತಾಗ್ತದೆ. ಅಂತೂ ಇಂಥ ಕಡೆಯಲ್ಲಿ ಹೋಗ್ತಾ ಇರಬೇಕು ನಾವು. ಇದು ಬಹಳ ಶ್ರೇಷ್ಠ. ನೋಡಿ, ನಾವೆಲ್ಲ ಮೊದಲು ಅಲ್ಲಿ ಉಪನ್ಯಾಸ ಮಾಡ್ತಿದ್ವಿ. ಈಗ ಮಾದ್ನೂರು ಬೆಳವಣಿಗೆ ಆಗ್ತಾ ಇದೆ ಆರಾಧನೆಯ ಸಮಯದೊಳಗೆ. ಈಗ ಹಿಂದೆ ಬಂದಿದ್ದೇವೆ, ಮತ್ತೆ ಅಲ್ಲಿ, ಮತ್ತೆ ಆ ಮುಂಭಾಗದ ಬೆಳವಣಿಗೆ, ಇದು ಬಹಳ ಶ್ರೇಷ್ಠ.
ಇದೆಲ್ಲ ಬಹಳ ಶ್ರದ್ಧೆಯಿಂದ ನಾವು ಆದರದಿಂದ ನೋಡ್ಕೊಂಡು ಬಂದು ಸಮಯಕ್ಕೆ ಇದನ್ನು ನಾವು ಆದರದಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ, ಪಾಲ್ಗೊಳ್ತಿದ್ದೇವೆ. ಬಹಳ ಶ್ರೇಷ್ಠ ಇದೆಲ್ಲ, ಅತ್ಯಂತ ಶ್ಲಾಘ್ಯ. ಆರಣ್ಯಕಾಚಾರ್ಯರಿಗೆ ತಾವು ಭೂಮಿಗೆ ಬಂದ ಮೇಲೆ ತಾವು ಯಾಕೆ ಬಂದಿದ್ದೇವೆ ಅಂತ ಅನ್ನೋದ್ರದ್ದು ತಮ್ಮ ಹಿಂದಿನ ಜನ್ಮದ ಸ್ಮರಣೆ ಹೇಗೆ ಬಂತು ಅಂತ ಪ್ರಶ್ನೆ. ಈ ರಹಸ್ಯದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಹಿರಿಯರು. ಅವರಿಗೆ ಯಾಕೆ ಬಂದಿದ್ದೇವೆ ಅಂತ ಹೇಗೆ ಗೊತ್ತಾಯಿತು ಅಂದರೆ, ಮಧ್ವವಿಜಯ ಗ್ರಂಥವನ್ನು ನಿರಂತರ ಪಾರಾಯಣ ಮಾಡಿದ್ರಿಂದ ತಾವು ಯಾಕೆ ಬಂದಿದ್ದೇವೆ ಅನ್ನೋದು ಅವ್ರಿಗೆ ಗೊತ್ತಾಯ್ತಂತೆ. ಹಾಗಾದರೆ ನಮಗೂ ಕೂಡ ಇದು ಶಿಕ್ಷಣ. ಇದು ಆರಣ್ಯಕಾಚಾರ್ಯರ ಪ್ರವೃತ್ತಿಯಿಂದ ನಮಗೆ ಕೊಡ್ತಾ ಇರೋ ಶಿಕ್ಷಣ ಏನು ಅಂದರೆ, ನಾವು ನೀವು ಎಲ್ಲ ಇಲ್ಲಿ ಸೇರಿದೇವಲ್ಲ, ಇನ್ನು ಈ ಆರಾಧನೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋದು ಸಮಯಕ್ಕೆ ಒಂದು ನಾವು ಮಾಡಬೇಕು. ಏನು ಅಂದರೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಕೊಂಡಾಡುವ ಮಧ್ವವಿಜಯನ ಚೆನ್ನಾಗಿ ಪಾರಾಯಣ ಮಾಡಬೇಕು. ಮಧ್ವವಿಜಯ ಶುರು ಮಾಡಿದರೆ ಏನಾಗ್ತದೆ ನಮ್ಮಲ್ಲಿ ಬದಲಾವಣೆ ಅಂದರೆ, ನಾವು ಭೂಮಿಗೆ ಬಂದದ್ದು ಯಾಕೆ, ಮುಂದೆ ಏನು ಸ್ಟೆಪ್ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತದಂತೆ. ಎಂಥ ರಹಸ್ಯ ನೋಡ್ರಿ ಇದು. ಅದನ್ನು ಒಂದು ಮಾತಿನಲ್ಲಿ ಹೇಳ್ತಾರೆ. ಆರಣ್ಯಕಾಚಾರ್ಯರಿಗೂ ಕೂಡ ದಿನನಿತ್ಯ ತಾವು ಪಾರಾಯಣ ಮಾಡಿ ಮಾಡಿ ಮಧ್ವವಿಜಯವನ್ನು ಸಿದ್ಧಿಪಡಿಸ್ಕೊಂಡದ್ರಿಂದ ಅವರಿಗೆ ತಮ್ಮ ಹಿಂದಿನ ಜನ್ಮದಲ್ಲಿ ತಾವು ಆದದ್ದು, ಉಪದೇಶ ಪಡೆದದ್ದು ಎಲ್ಲದರ ಸ್ಮರಣೆ ಬರಲಿಕ್ಕೆ ಶುರು ಆಯ್ತಂತೆ. ಆ ಸ್ಮರಣೆ ಬಂದದರ ಪ್ರಭಾವದಿಂದ ಅವ್ರ ನಿರ್ಧಾರಗಳನ್ನು ಮಾಡ್ಕೊಳ್ಳಿಕ್ಕೆ, ತಾವೇನು ಮಾಡಬೇಕು ಮುಂದೆ ಅನ್ನೋದು ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಸುಲಭ ಆಯ್ತಂತೆ. ನೋಡಿ, ಆ ಶ್ಲೋಕ ಹೀಗಿದೆ: ಕೃತಚೌಲ ಸೂಪನಯನೋಪಯನಯನಃ ಕೃತಚೌಲ ಸೂಪನಯನೋಪಯಮಃ ಪ್ರತಿಭಾದಿ ಸದ್ವಿಲಸಿತಾತ್ಮಗುಣಃ ಸಮುಮೋದ ಮಧ್ವ ವಿಜಯೈಕರತೇಃ ನಿಜಪೂರ್ವ ಸಂಸ್ಮೃತಿಮವಾಪ್ಯ ಗುರುಃ. ಶ್ಲೋಕದ ಅರ್ಥ: ಸಮುಮೋದ ಮಧ್ವ ವಿಜಯೈಕ ರತೇಹೆ. ಮಧ್ವ ವಿಜಯೈಕ ರತೇಹೆ ಅಂತ ಒಂದು ಪಾಯಿಂಟ್ ಡಿಕೋಟ್ ಮಾಡ್ತಾರೆ ಇದನ್ನು. ನೋಡಿ ಸಜ್ಜನರೇ, ನಾವು ನೀವು ನಮ್ಮ ನೈಜ ವ್ಯಕ್ತಿತ್ವವನ್ನು ವ್ಯಕ್ತಗೊಳಿಸ್ಕೊಳ್ಳಿಕ್ಕೆ, ನಮ್ಮ ತನವನ್ನು ಅಭಿವ್ಯಕ್ತಗೊಳಿಸ್ಕೊಳ್ಳಿಕ್ಕೆ, ನಾವ್ಯಾರು, ನಾವೇನು ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಅದನ್ನು ಪರಿಚಯಿಸೋರು ನಮ್ಮ ಒಳಗಿರುವ ಮೂರು ಲೋಕದ ಗುರುಗಳಾದಂತಹ ವಾಯುದೇವರು ಮಾತ್ರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮೊಳಗೆ ಉಸಿರಾಡಿಸ್ತಾ ಇರೋದು ಯಾರು ಉಸಿರಾಡಿಸ್ತಿದ್ದಾರೆ ನಮ್ಮೊಳಗೆ? ಭಾಳ ಜನರಿಗೆ ಗೊತ್ತಿಲ್ಲ ಆಡಿಸ್ತಿದ್ದಾರೆ, ನಾವೇ ಆಡಿಸ್ತಿದ್ದೀವಿ ಅಂದ್ಕೊಂಡಿದ್ದೀವಿ. ಕರೋನಾ ಬಂದಾಗ ಎಲ್ರಿಗೂ ಗೊತ್ತಾಯಿತು ನಾವಲ್ಲ ಅಂತ. ಕರೋನಾ ಬಂದಾಗ ಗೊತ್ತಾಯ್ತೋ ಇಲ್ಲೋ, ಇದು ನಮ್ದಲ್ಲ, ನಾವಲ್ಲ, ಈ ಸಂಪಾದನೆ ಮಾಡಿದ್ದು ನಮಗೆ ಸೇರಲ್ಲ, ಎಲ್ಲ ಗೊತ್ತಾಯ್ತೋ ಇಲ್ಲೋ, ಒಂದೊಂದಾಗೆ ಈಗ ಮರ್ತಿದ್ದೇವಲ್ಲ ಅಂತ ನಾನು ನೆನಪಿಸಿದೆ ಅಷ್ಟೆ. ನಿಜವಾಗಲೂ ನಾವು ಉಸಿರಾಡಿಸ್ತಿದ್ದೇವಾ? ನಮ್ಮ ಒಳಗಿದ್ದು ಉಸಿರಾಡಿಸ್ತಾ ಇರೋರು ಯಾರು? ನಮ್ಮನ್ನು ದೇಹದೊಳಗಿದ್ದು ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿರೋರು ಯಾರು? 9 ಬಾಗಿಲುಗಳಿದ್ರು ಒಂದು ಬಾಗಿಲಿನಿಂದಲೂ ಹೊರಗೆ ಹೋಗ್ಲಿಕ್ಕೆ ಬಿಡದೇ ಇರೋ ಹಾಗೆ ಒಳಗಡೆ ಹಿಡ್ಕೊಂಡಿರೋರು ಯಾರು? 6321000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ. ಸ್ಪಷ್ಟವಾಗಿ ಹೇಳಿದ್ದಾರೆ, ಕನ್ನಡೀಕರಿಸೇ ಹೇಳಿದ್ದಾರೆ. 6321000 ಎಷ್ಟು ಜಪಿಸ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಸಂಖ್ಯೆಯನ್ನು. ನಮ್ಮ ದೇಹದೊಳಗೆ ನಮ್ಮನ್ನು ಹೀಗೆ ಉಸಿರಾಡಿಸ್ಬೇಕು ಅಂತ ಹೇಳೇನೆ, ಉಸಿರಾಡಿಸಿದ್ರೆ ಬದುಕು ಈ ಜೀವನಿಗೆ ಅಂತ ಹೇಳೇನೆ ಗುರು ಪವಮಾನ ಮುಖ್ಯ ಪ್ರಾಣ 21600 ಬಾರಿ ತಾನು ಜಪಿಸಿ ನಮಗೆ ಉಸಿರಾಡಿಸೋ ಹಾಗೆ ಮಾಡಿದ್ದಾನೆ. ಅರ್ಥ ಆಗ್ತಾ ಇದೆ ಈ ವಿಷಯಗಳು. ಅಂಥ ಮುಖ್ಯ ಪ್ರಾಣನೇ ನಮ್ಮ ಗುರುಗಳಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ಅಂಥ ಮಧ್ವಾಚಾರ್ಯರ ಜೀವನ ಚರಿತ್ರೆ ಮಧ್ವವಿಜಯ ಅಂತಾಯಿತು. ಆ ಮಧ್ವವಿಜಯವನ್ನು ದಿನಾ ಪಾರಾಯಣ ಮಾಡಿದ್ರ ಪ್ರಭಾವದಿಂದ ಆರಣ್ಯಕಾಚಾರ್ಯರಿಗೆ
ತಮ್ಮ ಜನ್ಮಾಂತರದ ಸ್ಮರಣೆ ಬರಲಿಕ್ಕೆ ಶುರು ಆಯಿತು ಅನ್ನೋ ಸತ್ಯ ಸಂಗತಿಯನ್ನು ದಾಖಲು ಮಾಡಿ ಕೊಟ್ಟಿದ್ದಾರೆ. ಇದು ಯಾಕೆ ಇದನ್ನು ದಾಖಲು ಮಾಡಿದರು? ಅದು ಅವರಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಭಾವಿಸಬಾರ್ದು. ಅವರಿಗಂತೂ ಸರಿ, ನಿಮಗೆಲ್ಲ ಒಂದು ಶಿಕ್ಷಣ ಆಯಿತು. ನಾವು ಯಾವುದೇ ವಯಸ್ಸಿನವರು ಇಲ್ಲಿರಲಿ, ಕೆಲವರಿಗೆ 50 ಇರ್ಬೋದು, ಕೆಲವರಿಗೆ 70, ಕೆಲವರಿಗೆ 80, ಕೆಲವರಿಗೆ 20, ಕೆಲವರಿಗೆ 30, 40. ಆದರೆ ಇಲ್ಲಿ ಬಂದವರೆಲ್ಲ ಒಂದನ್ನು ಪ್ರತಿಜ್ಞೆ ಮಾಡಬೇಕು. ಆರಣ್ಯಕಾಚಾರ್ಯರೇ, ನಿಮಗೆ ಹಾಗೆ ನಿಮಗೆ ನಿಮ್ಮ ಜನ್ಮಾಂತರದ ಸ್ಮೃತಿ ಬರಲಿಕ್ಕೆ, ಜನ್ಮಾಂತರದಲ್ಲಿ ಓದಿದ್ದರದೆಲ್ಲ ನೆನಪು ಬರಲಿಕ್ಕೆ ಮಧ್ವ ವಿಜಯ ಕಾರಣವಾಯಿತೋ, ನಮ್ಮನ್ನೂ ಮಧ್ವ ವಿಜಯದಲ್ಲಿ ತೊಡಗಿಸ್ರಿ, ನಾವು ಕೂಡ ಜನ್ಮಾಂತರದ ಸ್ಮೃತಿ ಬರೋ ಹಾಗೆ ಮಾಡ್ಕೊಳ್ತೇವೆ ಅಂತ ಕೇಳಬೇಕು. ಇವತ್ತು ಪಾಠ ಮಾಡಿಸ್ಕೊಳ್ಳಿಕ್ಕೆ, ಮಧ್ವ ವಿಜಯ ತಿಳಿಲಿಕ್ಕೆ ಸಾಕಷ್ಟು ಮಾಧ್ಯಮಗಳು ಬಂದಿದ್ದಾವೆ. ಮೊದಲೆಲ್ಲ ನಮ್ಮ ಊರು ಯಾವುದೋ, ಅವ್ರ ಊರು ಯಾವುದೋ, ಪಾಠ ಹೇಗೆ ಮಾಡ್ಕೊಳ್ಳೋದು ಅಂತ ಕಠಿಣ ಆಗ್ತಾ ಇತ್ತು. ಇವತ್ತು ಸುಕಾಲ ನಾವಿರುವ ಕಾಲ ಇದೆಯಲ್ಲ, ಸುಭಿಕ್ಷೆಯ ಕಾಲ. ಇವತ್ತು ಮೊದಲಿನ ಬಡತನ ಇಲ್ಲ, ಬಡತನದ ರೇಖೆ ಕಡಿಮೆ ಆಗಿದೆ. ಇವತ್ತು ಇಂಟರ್ನ್ಯಾಷನಲ್ ಪತ್ರಿಕೆಗಳು ಉಲ್ಲೇಖ ಮಾಡ್ತಾ ಇದ್ದಾವೆ, ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಬಡತನದ ರೇಖೆಗಿಂತಲೂ ಮೇಲೆ ಎದ್ದು 3ನೇ ಸ್ಥಾನ 2ನೇ ಸ್ಥಾನಕ್ಕೆ ಹೋಗ್ತದೆ ಅಂತ ಹೇಳ್ತಾ ಇದ್ದಾವೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ಹೀಗೆ ವರದಿ ಆಗ್ತಾ ಇದೆ. ಹಾಗಾಗಿ ಬಡತನ ಇಲ್ಲ. ಕಮ್ಯುನಿಕೇಷನ್ ಗ್ಯಾಪ್ಸ್ ಕಡಿಮೆ ಆಗಿದೆ. ಈಗ ಗ್ಯಾಪ್ ಇಲ್ಲ. ಆ ಗ್ಯಾಪ್ ಕಡಿಮೆ ಆದದ್ರಿಂದಲೂ ಕೆಲವು ಸಮಸ್ಯೆಗಳಾಗ್ತಾ ಇದ್ದಾವೆ, ಅದನ್ನು ಆಮೇಲೆ ಯೋಚನೆ ಮಾಡೋಣಂತೆ. ಅಂತೂ ಕಮ್ಯುನಿಕೇಷನ್ ಗ್ಯಾಪ್ಸ್ ಇಲ್ಲ. ಹೇಳೋರು ಸಾಕಷ್ಟು ಜನ ಇದ್ದಾರೆ. ಯಾರನ್ನಾದರೂ ಒಬ್ಬರನ್ನು ಅವಲಂಬಿಸಿ ಮಧ್ವ ವಿಜಯವನ್ನು ಶ್ರವಣ ಮಾಡಬೇಕು. ಕಡ್ಡಾಯವಾಗಿ ಮಧ್ವ ವಿಜಯ ಪಾರಾಯಣ ಆಗಬೇಕು. ಮಧ್ವನಾಮ, ಸುವಾಲಿ ಅಂತ ಒಂದು ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ಮಧ್ವ ಸುವಾಲಿ ಅಥವಾ ಮಧ್ವನಾಮ, ಅದೆಲ್ಲ ಮಧ್ವ ವಿಜಯದ್ದೇ ಮತ್ತೊಂದು ರೂಪಾಂತರ ಅಷ್ಟೇ. ಇನ್ನು ಮಧ್ವ ವಿಜಯವನ್ನೇ ಚೆನ್ನಾಗಿ ಅಧ್ಯಯನ ಮಾಡಿ ಪಾರಾಯಣ ಮಾಡಿಬಿಟ್ರೆ ಅವರಿಗೆ ತಮ್ಮ ನಿಜಪೂರ್ವ ಸಂಸ್ಮೃತಿಮವಾಪ್ಯ ಗುರುಹು, ತಮ್ಮ ಜನ್ಮಾಂತರದ ಸ್ಮರಣೆಯನ್ನು ಪಡ್ಕೊಂಡ್ಬಿಟ್ರಂತೆ. ಇದು ಇಲ್ಲಿ ಕೊಟ್ಟಂತಹ ಒಂದು ಸಂಗತಿ. ಈ ಕೆಲವೇ ಸಣ್ಣ ವಯಸ್ಸಿನಲ್ಲಿ ಮಧ್ವ ವಿಜಯ ಎಷ್ಟು ಪ್ರಭಾವ ಅವರ ಮೇಲೆ ಬೀರ್ತು ಅಂತನ್ಲಿಕ್ಕೆ ಈ ಅಂಶವನ್ನು ಹೇಳ್ತಾರೆ. ಮನುಷ್ಯನಲ್ಲಿ ಮಧ್ವ ವಿಜಯದ ಪ್ರಭಾವ ಏನು ಅಂದರೆ, ಅವನಿಗೆ ತತ್ವಜ್ಞಾನ ಬರಬೇಕಾದ್ರೆ ಸಂಸ್ಕಾರ ಆಗಬೇಕು. ನಮ್ಮ ಮನೆ ಒಳಗೆ ಸಂಸ್ಕಾರಗಳನ್ನು ನಾವು ಎಷ್ಟು ಮಾಡಿಸ್ಕೊಳ್ತೇವೋ, ದ್ರವ್ಯ ಶುದ್ಧಿ, ಕಾಲಶುದ್ಧಿ, ಅದನ್ನೆಲ್ಲ ಅವಲಂಬಿಸಬೇಕಾಗ್ತದೆ. ಅದು ಪರಿಪೂರ್ಣವಾಗಿ 100% ಸಿಗ್ತದೆ ಅಂತಿಲ್ಲ ಇವತ್ತು. ಸತ್ಯ ಅದು. ಸರಿಯಾದ ಪುರೋಹಿತರು, ಸರಿಯಾದ ದ್ರವ್ಯ, ಸರಿಯಾದ ಕಾಲ, 100% ಎಲ್ಲ ಕರೆಕ್ಟಾಗಿರ್ತದೆ ಅಂತಿಲ್ಲ. ಆದರೆ ಮಧ್ವ ವಿಜಯ ಏನು ಮಾಡ್ತದೆ ಅಂದರೆ, ಮಕ್ಕಳಿಗೆ ಈ ಮಾಡುವ ಅಂಗಗಳಲ್ಲಿ ಎಷ್ಟೇ ಲೋಪ ಇದ್ದರೂ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಕೊಂಡಾಡ್ತಾ ಇದ್ರೆ ದಿನನಿತ್ಯ ಆ ಲೋಪ ಎಲ್ಲ ಸರಿ ಮಾಡಿಬಿಡ್ತದೆ. ಅದು ಈ ಶಕ್ತಿ ಮಧ್ವ ವಿಜಯಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದಂಥ ತಾಯಂದರು ತಮ್ಮ ಮಕ್ಕಳಿಗೆ ಆರಣ್ಯಕಾಚಾರ್ಯರ ಈ ಸನ್ನಿಧಾನದಲ್ಲೇ ಪ್ರತಿಜ್ಞೆ ಮಾಡಿ ಹೋಗಬೇಕು. ಏನಂತ? ಮಧ್ವ ವಿಜಯವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಕಲಿಸ್ತೇವೆ ಅಂತ. ಅದರಿಂದ ಅವರಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ರೀತಿಯಾದಂಥ, ಈಗೆಲ್ಲ ಬಹಳ ಜನ ಕಂಪ್ಲೇಂಟ್ ಏನು ಹೇಳ್ತಿದ್ದಾರೆ ಬಂದು ನಮ್ಮ ಹತ್ರ, ನಮ್ಮ ಮಕ್ಕಳೇ ಯಾಕೋ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ ಅಂತ ತಾಯಿ ನೊಂದುಕೊಂಡು ನಮಗೆ ಫೋನ್ ಮಾಡಿ ಕೇಳ್ತಾಳೆ. ನಮ್ಮ ಮೊಮ್ಮಗ ವಯಸ್ಸಿಗೆ ಬಂದಿದ್ದಾನೆ, ಎಲ್ಲ ರೀತಿಯಿಂದ ಒಳ್ಳೆಯವನಿದ್ದಾನೆ, ಮತ್ತೆ ನೋಡಿದರೆ ಯಾಕೋ ದುಶ್ಚಟ ಜಾಸ್ತಿ ಆಗಿದೆ ಅಂತಂತಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಮಾತನ್ನವನು ಅಂತಾರೆ. ನೋಡಿ, ಆ ದುರ್ವ್ಯಸನಗಳು, ದುಶ್ಚಟಗಳು, ಅವುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅವೆಲ್ಲ ಹೋಗಬೇಕಾದ್ರೆ ಅವುಗಳನ್ನೇ ನಾವು ಒತ್ತಿ ಅವ್ರಿಗೆ ಹೇಳಿದರೆ ಅದನ್ನು ಅವ್ರು ಬಿಡಲ್ಲ. ಇವತ್ತು ಮನಃಶಾಸ್ತ್ರ ಹಾಗೆ ಹೇಳ್ತದೆ. ಯಾರಾದರೂ ಮನಃಶಾಸ್ತ್ರಜ್ಞರು ಅಂತ ಇರ್ತಾರೆ, ಅವ್ರು ದುರ್ವ್ಯಸನಗಳನ್ನು ಪರಿಹಾರ ಮಾಡ್ತಾರೆ ಅಂತ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಅದನ್ನು ಬಿಡು ಅಂತ ಯಾವತ್ತೂ ಹೇಳಲ್ಲ ಅವರು. ಅದನ್ನು ತಗೋತಾ ಇರು, ಅಲ್ಲ ನೀನು ಅದನ್ನು ತಗೋತಾ ಇರು ಹೀಗೆ ಹೇಳ್ಬೇಕು ಅವನಿಗೆ. ಬಿಡು ಅಂದರೆ ಡಾಕ್ಟರ್ನ ಬೈಲಿಕ್ಕೆ ಶುರು ಮಾಡ್ತಾನೆ ಅವನು. ಅದಕ್ಕೆ ತಗೋತಾ ಇರು ಪರವಾಗಿಲ್ಲ, ಆದರೆ ಬರ್ತಾ ಕಡಿಮೆ ಮಾಡು ಅಂತಂತಾರೆ. ಬರ್ತಾ ಕಡಿಮೆನೂ ತಕ್ಷಣಕ್ಕೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಮತ್ತೊಂದು ಉಪಾಯ ಹೇಳಿಕೊಡ್ತಾರೆ. ಹೊಸ ರೀತಿಯಾದಂಥದ್ದನ್ನು ಅಡಾಪ್ಟ್ ಮಾಡಿಕೊಂಡ್ರಷ್ಟೇನೆ
ಹಳೆ ವ್ಯಸನಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತದೆ ಅಂತ. ಹಾಗಾಗಿ ಮನುಷ್ಯ ಸುಸಂಸ್ಕೃತನಾಗಬೇಕು, ಸಂಸ್ಕಾರವಂತನಾಗಬೇಕಾದ್ರೆ ಅದನ್ನು ಬಿಡು ಅಂತ ಹೇಳೋದಕ್ಕಿಂತ ಇದನ್ನು ಹಿಡಿ ಅಂತ ಹೇಳಿಬಿಟ್ರೆ ತಾನಾಗೆ ಅವನಿಗೆ ಮಧ್ವವಿಜಯದಂತಹ ಗ್ರಂಥ ಸಂಸ್ಕಾರ ಅವನಿಗೆ ಸಿಕ್ತು ಅಂದರೆ ಎಲ್ಲ ಬರಲಿಕ್ಕೆ ಶುರು ಆಗ್ತದೆ. ಇನ್ನೂ ಒಂದು ವಿಶೇಷ ಅಂದರೆ, ಕೆಲವು ಮಕ್ಕಳುಗಳು ಶಾಲೆಗಳಲ್ಲಿ ಅಧ್ಯಯನ ಮಾಡುವಾಗ ಓದ್ತಾರೆ ಪಾಪ, ಅವರಿಗದು ನೆನಪೇ ಬರಲ್ಲ. ಆಮೇಲೆ ನೆನಪಿನ ಪ್ರಾಬ್ಲಮ್ಮು, ನೆನಪು ಬರಲ್ಲ. ಕೆಲವರು ಪರೀಕ್ಷೆ ಸಮಯಕ್ಕೆ ತುಂಬ ಫ್ರಸ್ಟ್ರೇಷನ್, ಇವತ್ತು ತುಂಬ ಹೆದರುತ್ತಾರೆ, ಕೈ ನಡುಗುತ್ತಾರೆ, ಇವೆಲ್ಲ ಸಮಸ್ಯೆಗಳಿವೆ. ಅವರಿಗೆ ಪ್ರತಿಭಾಶಕ್ತಿ ಬರ್ತಾ ಇಲ್ಲ, ನೆನಪುಳಿತಿಲ್ಲ. ಇಂಥವುಗಳೆಲ್ಲ ಸಮಸ್ಯೆಗಳನ್ನು ಹ್ಯಾಕೆ ಪರಿಹಾರ ಮಾಡಿಕೊಳ್ಬೇಕು? ಆರಣ್ಯಕಾಚಾರ್ಯ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ಅವರಿಗೆ ಮಧ್ವವಿಜಯ ಮಂತ್ರವನ್ನು ಗಟ್ಟಿ ಇಟ್ಕೊಂಡಿದ್ದರಿಂದ ಎಲ್ಲಿಲ್ಲದ ಪ್ರತಿಭಾಶಕ್ತಿ ಒಳಗಡೆಯಿಂದ ಉದ್ಭವ ಆಗ್ಲಿಕ್ಕೆ ಶುರುವಾಯ್ತಂತೆ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ನಿಜೈ ಅತಿ ವಿಸ್ಮಯಂ ನಿಯಮಿನಾಂ ಮನೋನಯನ್ ಅಂತ ಹೇಳ್ತಾರೆ. ಪ್ರತಿಭಾಶಕ್ತಿ, ಮನುಷ್ಯನಿಗೆ ಗ್ರಹಣ ಶಕ್ತಿ, ಧಾರಣ ಶಕ್ತಿಗಳು, ಅದೆಲ್ಲ ಮಧ್ವಾಚಾರ್ಯರು ಅನುಗ್ರಹಿಸಬೇಕಂತ. ಆರಣ್ಯಕಾಚಾರ್ಯರಿಗೆ ಮಧ್ವವಿಜಯವನ್ನು ಚೆನ್ನಾಗಿ ಮಂತ್ರದಂತೆ ಪಾರಾಯಣ ಮಾಡಿದ್ರ ಪ್ರಭಾವದಿಂದ ಅವರ ಒಳೊಳಗೆ ಇಂಥ ಪ್ರತಿಭಾಶಕ್ತಿ ನವನವೋನ್ಮೇಷಿತವಾದದ್ದು ಉದ್ಭವ ಆಗ್ಲಿಕ್ಕೆ ಶುರುವಾಯಿತು ಅಂತ ಒಂದು ಅಂಶವನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಬಂದಂಥವರಿಗೆಲ್ಲ ಇದು ಕಡ್ಡಾಯ. ಮಧ್ವವಿಜಯ ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತದೆ, ಪ್ರತಿಭಾಶಕ್ತಿ ಜಾಗೃತ ಮಾಡ್ತದೆ, ಸುಸಂಸ್ಕೃತನನ್ನು ಮಾಡ್ತದೆ. ಹಾಗಾಗಿ ಅದನ್ನು ಆತ ಮಾಡಲಿ ಅಂತ ಅವರು ತಮ್ಮ ಮಹಿಮೆಗಳಿಂದ ಲೋಕಕ್ಕೆ ಉಪಕಾರ ಮಾಡಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಮಹಾಮಂತ್ರೇಣ ಮಧ್ವವಿಜಯ ಮಹಾಮಂತ್ರೇಣ ಸಂಸ್ಮಾರಿತ ಅತೀತ ಅನಾಗತ ವರ್ತಮಾನ ಸಮಸ್ತ ಅವಶ್ಯಕ ಕಾರ್ಯಸ್ಯ ಅಂತ ಒಂದು ಮಾತು ಹೇಳ್ತಾರೆ. ಮಧ್ವವಿಜಯ ಮಂತ್ರ ಆರಣ್ಯಕಾಚಾರ್ಯರಿಗೆ ವಯಸ್ಸು ಸಣ್ಣದಿದ್ದಾಗಲೇನೆ, ನಿಮಗದೊಂದು ವಿಷಯ ಹೇಳ್ತೇನೆ, ಆರಣ್ಯಕಾಚಾರ್ಯರು ಬಹಳ ಸಣ್ಣ ವಯಸ್ಸಿನವರಿದ್ದಾಗಲೇ ಮುಂದೆ ನನ್ನ ಗೋಲ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ರಂತೆ. ನಾನೇನು ಎಲ್ಲ ಗೊತ್ತಾಗಿತ್ತಂತ. ಅದಕ್ಕೆ ಹೇಳ್ತಾರೆ ಅತೀತ ಅನಾಗತ ವರ್ತಮಾನ ಸಮಸ್ತ ಕಾರ್ಯಸ್ಯ ಅಂತಂತಾರೆ. ಇದು ನೋಡಿ, ಇವತ್ತು ಬಹಳ ಕುತೂಹಲ ನಮಗಿರೋದೇನು ಗೊತ್ತೇನು? ಇವತ್ತು AI ಬಂದಿದೆ. ಏನು ಕುತೂಹಲ ಅಂದರೆ, ನಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಟೈಮ್ ಹಾಕಿಬಿಟ್ರೆ ನಮ್ಮ ಜಾತಕ ಬರ್ತದಂತೆ. ಬರ್ತಾ ಇದೆ. ಸ್ವಾರಸ್ಯ ಅಂದರೆ ಜಾತಕ ಬರ್ಬೋದು, ದಶಾಭುಕ್ತಿಗಳು ನಿಮಗೆ ತಿಳಿಬೋದು, ಈಗ ಚಂದ್ರದಶೆ ಗುರುದಶೆ ಅಂತ ಹೇಳ್ಬೋದು, ಎಲ್ಲ ಅಸಂಪ್ಷನ್ ಮಾಡ್ಬೋದು. ಆಮೇಲೆ ಎಲ್ಲಿವರೆಗೂ ಅಂದರೆ ನಿಮಗೆ ವಿವಾಹ ಆಗುವಂಥ ಹೆಣ್ಣು ಯಾವ ಊರಿನಿಂದ ಬರ್ತಾಳೆ ಅದನ್ನೂ ಹೇಳ್ಬೋದು, ಮಕ್ಕಳೆಷ್ಟಾಗ್ತಾರೆ ಹೇಳ್ಬೋದು. ಎಲ್ಲ ಒಂದು ಭಾರಿ 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 ಅಸಂಪ್ಷನ್ ಇದೆ. ಇವೆಲ್ಲ ಇವತ್ತು ಬರ್ತಾ ಇದೆ, AI ಬರ್ತಾ ಇದೆ. ಯಾರು ಜ್ಯೋತಿಷಿಗಳ ಹತ್ರ ಹೋಗಬೇಕಾಗಿಲ್ಲ, ನಿಮ್ಮ ಮೊಬೈಲ್ಗಳ ಆ್ಯಪೇ ಸಾಕು ಅಂತೆಲ್ಲ ಬರ್ತಾ ಇದೆ ಅಲ್ಲ. ಆದರೆ ಒಂದು ರಹಸ್ಯ ಹೇಳ್ತೇನೆ, ಅದೇ ಡೇಟಿನ ಅದೇ ವ್ಯವಸ್ಥೆಗೆ ಅನುಗುಣವಾಗಿ ಇನ್ನೊಬ್ಬನಿಗೆ ಹಾಕ್ರಿ, ಅವನಿಗೂ ಅದೇ ಬಂದಿರ್ತದೆ. AI ಸಮಸ್ಯೆ ಏನು ಅಂತ ಹೇಳ್ತಾ ಇದ್ದೇನೆ ನಿಮಗೆ. ಮತ್ತೊಬ್ಬನಿಗೆ ಹಾಕಿ ಅವನಿಗೂ ಅದೇ ಬರ್ತದೆ. ಇಷ್ಟೇ, ನೀವು ಇಂಗ್ಲೀಷ್ನಲ್ಲಿ ಹಾಕಿದರೆ ಇಂಗ್ಲೀಷ್ನಲ್ಲಿ ಬಂದಿರ್ತದೆ, ಕನ್ನಡದಲ್ಲಿ ಹಾಕಿದರೆ ಕನ್ನಡದಲ್ಲಿ. ಆಮೇಲೆ ನೀವು ಇದನ್ನು ಮತ್ತೊಂದನ್ನು ಕಂಪೇರ್ ಮಾಡಲಿಕ್ಕೆ ಹೋದರೆ ನನಗೆ ಹೇಳಿದೆ ಅಲ್ಲೋ ಅಂತ ನೀವೇ ಅಂತೀರ ಆಮೇಲೆ. ಹಾಗಾದರೆ ಅದು ಏನು ಮಾಡಿದೆ, ಪ್ರೋಗ್ರಾಮ್ ಸೆಟ್ ಮಾಡಿ ಕೊಟ್ಟು ನಮಗೆ ಇಷ್ಟ ಆಗ್ಬೋದು ಅಂತ ಅಸಂಪ್ಷನ್ ಮಾಡ್ತಾ ಇದೆ ಹೊರತು ನಮ್ಮದೇ ಆದಂಥ ಒಳಗಿರುವ ವ್ಯಕ್ತಿತ್ವವನ್ನು ಡಿಕೋಡ್ ಮಾಡಲಿಕ್ಕೆ AI ಸಮರ್ಥ ಆಗ್ತಾ ಇಲ್ಲ. ಅದನ್ನು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇವತ್ತು. ಇರಲಿ, ಆ ಸಂಶೋಧನೆ ಬಗ್ಗೆ ಆಮೇಲೆ ಮಾತಾಡೋಣ. ಆದರೆ ಒಂದು ರಹಸ್ಯ ಏನು ಅಂದರೆ, ಮಧ್ವವಿಜಯದಿಂದ ಆಗೋದು, ಅದನ್ನು ಅವರು ಸ್ಪಷ್ಟಪಡಿಸಿದರು. ಮುಂದೇನಾಗ್ತೇವೆ, ಹಿಂದೇನಾಗಿದ್ವಿ, ಈಗ ನಾನು ಏನು ಕಾರ್ಯವನ್ನು, ಯಾವ ಸ್ಟೆಪ್ಪನ್ನು ನನ್ನ ಜೀವನದಲ್ಲಿ ತಗೊಳ್ಬೇಕು, ಇದು ಮನುಷ್ಯನಿಗೆ ಬೇಕಾಗಿರ್ತದೆ. ಇವತ್ತು ಟರ್ನಿಂಗ್ ಪಾಯಿಂಟ್ ಅಂತ ವ್ಯವಸ್ಥೆ. SSLC ಆದಮೇಲೆ PUCಗೆ ಹೋಗೋ ಮುನ್ನ ಏನು ತಗೊಳ್ಳಿ, ಟರ್ನಿಂಗ್ ಪಾಯಿಂಟ್. PUC ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ನಾನು PCMB, ಆದರೆ ಅಲ್ಲಿ 108 ವಿಭಾಗಗಳಿವೆ. ನಾನು BA ಮಾಡಲೋ MA ಮಾಡಲೋ, ಸೈನ್ಸಿಗೆ ಹೋಗ್ಲೋ ಮ್ಯಾಥ್ಸಿಗೆ ಹೋಗ್ಲಿ, ಅಲ್ಲಿ ಮತ್ತೆ ಪುನಃ ಗೊಂದಲಗಳು. ಇದನ್ನು ಹೇಗೆ ನಿರ್ಧಾರ ಮಾಡ್ತೀವಿ?
ಎಲ್ಲ ಕಡೆ ಗೊಂದಲ ಇದೆ ಮನುಷ್ಯನಿಗೆ, ಶೈಕ್ಷಣಿಕವಾಗಿ ಗೊಂದಲ ಇದೆ. ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಪ್ಯಾಕೇಜ್ ಇದೆ ಅಂದರೆ ವಿವಾಹ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಸಮಸ್ಯೆಗೆ ಈಡಾಗ್ತಾನೆ. ಯಾರನ್ನು ಅರಸ್ಲಿ? ಹುಡುಗನಿಗೂ ಸಮಸ್ಯೆ, ಹುಡುಗಿಗೂ ಸಮಸ್ಯೆ ಶುರುವಾಗಿದೆ. ಮನೆ ಒಳಗರೆಲ್ಲರದು ಮಾತು ಕೇಳ್ತಾನೆ, ಆದರೂ ಮತ್ತೆ ಹಿಂಗೆ ತಲೆ ಎಳಿಗಾಡಿಸಿ ಓಡಿ ಹೋಗ್ಬಿಡ್ತಾನೆ. ಮತ್ತೆ ಹೆಣ್ಣು ಹಾಗೆ ಮಾಡ್ತಿದ್ದಾಳೆ, ಗಂಡು ಹಾಗೆ ಮಾಡ್ತಿದ್ದಾಳೆ. ಆಮೇಲೆ ಮಕ್ಕಳನ್ನು ಪಡೆಯೋ, ಅದು ಇನ್ನೂ ದೊಡ್ಡ ದುರಂತ, ಅದು ಭಾರಿ ವಿಚಾರ. ಅಲ್ಲಿ ಅಂತೂ ಮನೆ ಮಾಡಿ ಮಕ್ಕಳನ್ನು ಹಡಿಬೇಕೋ, ಮಕ್ಕಳನ್ನು ಹಡಿದು ಮನೆ ಬಡೆ ಕಟ್ಟಬೇಕು, ಇದು ಬೇರೆ ವಿಷಯ. ಅಲ್ಲಿ ಲೋನ್ ತೆಗಿಬೇಕು, ಇಲ್ಲಿ ಕಾರ್ ತಗೊಳ್ಬೇಕು, ಇದೆ ಸರಿ, ಭಾಳ ಸಂತೋಷ, ಎಲ್ಲ ಮಾಡೋಣ, ಎಲ್ಲ ಮಾಡಬೇಕಾದದ್ದೇ. ನಾವಲ್ಲದೆ ಯಾರು ಮಾಡಬೇಕು? ಅವನ್ನೆಲ್ಲ ಎಲ್ಲ ಮಾಡಬೇಕು. ಆದರೆ ಮನುಷ್ಯ ತಗೊಳ್ಳುವ ಈ ಸ್ಟೆಪ್ಪುಗಳಲ್ಲಿ ತಾನೇನು ಗೊಂದಲಕ್ಕೊಳಗಾಗ್ತಾನೆ, ಇದಕ್ಕೆ ಯಾರು ಮಾರ್ಗದರ್ಶಕರು ಅಂತ ಪ್ರಶ್ನೆ. ಅಲ್ದಾಡ್ತಾನೆ ಮನೆ ಒಳಗೆ, ಇದಕ್ಕೆ ಉತ್ತರ ಸಿಗಲ್ಲ. ಸಿಕ್ಕರೂ ಕೂಡ ಇವನಿಗೆ ಅದು ಸ್ಯಾಟಿಸ್ಫೈಡ್ ಮಾಡಲ್ಲ. ಹೇಗೆ ಕೊಡ್ಬೇಕು ಇದಕ್ಕೆ? ಆರಣ್ಯಕಾಚಾರ್ಯ ಜೀವನ ಚರಿತ್ರೆ ನಮಗೆ ಮಾರ್ಗದರ್ಶಕ ಆಯಿತು. ಈ ಮಾತು ಏನಂದ್ರವರು, ಶ್ರೀಮನ್ಮಧ್ವ ವಿಜಯ ಮಹಾಮಂತ್ರೇಣ ಸಂಸ್ಮಾರಿತ ಅತೀತ ಅನಾಗತ ವರ್ತಮಾನ ಸಮಸ್ತ ಕಾರ್ಯಸ್ಯ ಅಂತಂತ. ಮಧ್ವ ವಿಜಯ ಅನ್ನೋದು ಒಂದು ಮಹಾಮಂತ್ರ ಅಂತ. ಅವನಿಗೆ ಆ ಮಹಾಮಂತ್ರ ಏನು ಮಾಡ್ತದೆ? ಹಿಂದೆ ನೀನು ಏನಾಗಿದ್ದಿ, ಮುಂದೇನಾಗಬೇಕು ಅಂತಿದ್ದಿ, ಆಗಬೇಕು. ನೀನು ಆಗಲ್ಲ ಅಂತ ಕೂತ್ಕೊಂಡ್ರು ನೀನು ಅದೇ ಆಗ್ತೀಯ. ಮತ್ತೆ ಅದನ್ನೂ ತಿಳಿಸಿ ಈಗ ನೀನು ಏನು ಸ್ಟೆಪ್ ತಗೊಳ್ಬೇಕು, ಇದೆಲ್ಲವೂ ಮಧ್ವ ವಿಜಯದಿಂದ ಆಗ್ತದೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಮಧ್ವ ವಿಜಯವೇ ಆರಣ್ಯಕಾಚಾರ್ಯರ ಜೀವನವನ್ನು ಪರಿವರ್ತನೆ ಮಾಡಿದ್ದು, ಮಧ್ವ ವಿಜಯವೇ ಅವರಿಗೆ ಮುಂದಾಗೋದನ್ನು ತಿಳಿಸಿಕೊಟ್ಟದ್ದು, ಮಧ್ವ ವಿಜಯವೇ ಅವರು ತಗೊಳ್ಬೇಕಾದಂಥ ಪ್ರತಿ ಹಂತದ ಸ್ಟೆಪ್ಪುಗಳನ್ನು ನಿರ್ಧರಿಸಿಕೊಟ್ಟದ್ದು. ಸ್ವಲ್ಪ ಒಂಚೂರು ಬೇರೆ ಕಡೆಯಲ್ಲಿ ಹೋಗಿ ಮತ್ತೆ ಬರೋಣಂತೆ. ನಾವು ಏನು ಕಥೆ ಕೇಳ್ತೀವಿ ಪ್ರತಿ ವರ್ಷ ಆರಾಧನೆಗೆ ಬಂದಾಗ ಆರಣ್ಯಕಾಚಾರದು ಅಂದರೆ, ಅವರು ತೂಗುಯಾಲೆಯಲ್ಲಿ ಕೂತಿದ್ರು, ಮಂಚ ಬಾರದು ಮಡದಿ ಬಾರದು ಹಾಡು ಕೇಳಿಬಿಟ್ರು, ತಕ್ಷಣಕ್ಕೆ ವೈರಾಗ್ಯ ಬಂದುಬಿಡ್ತು, ಓಡಿ ಹೋಗ್ಬಿಟ್ರು ಅಂತ. ನೋಡಿ, ಇದನ್ನು ಆಧಾರವಾಗಿ ಇಟ್ಕೊಳ್ಳೋಣವೋ ಅದನ್ನು ಆಧಾರವಾಗಿ ಇಟ್ಕೊಳ್ಳೋಣವೋ? ಇದು ಒಬ್ಬ ವ್ಯಕ್ತಿಯ ಕಥಾನಕಗಳನ್ನು ಸಂಶೋಧನೆ ಮಾಡಿ ವ್ಯಕ್ತಿತ್ವದ ಹಿಂದೆ, ವಿಕಸನದ ಹಿಂದಿರುವ ಮೂಲಭೂತ ಕಾರಣಗಳನ್ನು ಅವಲೋಕನ ಮಾಡಬೇಕಾದ ಪದ್ಧತಿ. ಯಾವ ಕಥೆಗಳನ್ನು ಮನುಷ್ಯ ಮಹಾನುಭಾವರ ಬಗ್ಗೆ ಯೋಚಿಸಿ ಹೇಳ್ತಾನೆ, ಅಲ್ಲಿ ಸಂಶೋಧನೆ ಮಾಡಿ ಹೇಳ್ತಾನೆ, ಅದು ಇನ್ನೊಬ್ಬರಿಗೂ ಮಾರ್ಗದರ್ಶಕವಾಗುವಂತೆ ಹೇಳ್ತಾನೆ, ಅದು ನಿಜವಾದ ಕಥಾನಕ ಅಲ್ವೇ? ಈಗ ಹೇಳಿ, ಇಲ್ಲಿ ಹೇಳುವ ಮಾತಿಗೆ ಅನುಗುಣವಾಗಿ ಆರಣ್ಯಕಾಚಾರ್ಯರ ವ್ಯಕ್ತಿತ್ವದ ವಿಕಸನ ಆದದ್ದು ಮಂಚ ಬಾರದು ಮಡದಿ ಬಾರದು ಅನ್ನೋ ಹಾಡಿನಿಂದಲೋನೋ ಅಥವಾ ಶ್ರೀಮನ್ಮಧ್ವ ವಿಜಯ ಮಹಾಮಂತ್ರೇಣ ಅತೀತ ಅನಾಗತ ಸಮಸ್ತ ಕಾರ್ಯಸ್ಯ ಅನ್ನೋ ಮಾತಿನಿಂದಲೋ ಯೋಚನೆ ಮಾಡಬೇಕಲ್ಲ. ಇದೆಲ್ಲ ಗಂಭೀರವಾದ ವಿಷಯಗಳು. ಆ ಹಾಡು ಜೀವನದಲ್ಲಿ ಎಷ್ಟು ಸಲ ಕೇಳಿರ್ಲಿಕ್ಕಿಲ್ಲ ಹೇಳ್ರಿ? ಆ ಹಾಡು ನೀವು ಎಷ್ಟು ಸಲ ಕೇಳಿರ್ಲಿಕ್ಕಿಲ್ಲ? ಹಾಗೆ ಆರಣ್ಯಕಾಚಾರ್ಯ ಮನೆ ಒಳಗೆ ಒಳ್ಳೆ ಸುಶಿಕ್ಷಿತ ಸುಶೀಲ ಹೆಣ್ಣುಮಕ್ಕಳುಗಳು ಎಷ್ಟು ಸಲ ಆ ಹಾಡನ್ನು ಹೇಳಿಲ್ಲ? ಒಬ್ಬ ವ್ಯಕ್ತಿ ಹೇಳುವ ಹಾಡಿನಿಂದಲೇ ಪರಿವರ್ತನೆ ಆಗೋದಾದರೆ ಬದುಕಿನಲ್ಲಿ, ನನ್ನ ನಿಮ್ಮೆಲ್ಲರ ಬದುಕಿ ಇಷ್ಟೊತ್ತಿಗೆ ಏನಾಗ್ಬಿಡ್ಬೇಡ, ತಕ್ಷಣಕ್ಕೆಲ್ಲ ಪರಿವರ್ತನೆ ಆಗಿಬಿಡ್ತದೆ. ವ್ಯಕ್ತಿ ತನ್ನ ಬದುಕಿನಲ್ಲಿ ತಾನು ಮಾಡಬೇಕಾದಂತಹ ತನ್ನುದ್ಧಾರಕ್ಕೋಸ್ಕರ ಏನೆಲ್ಲ ಸಾಧನೆ ಇದೆ ತಾನು ಮಾಡಿಲ್ಲ ಅಂತಾದರೆ ಯಾವ ಹಾಡು ನಮ್ಮ ಮೇಲೆ ಪರಿವರ್ತನೆ ಮಾಡಲಿಕ್ಕಾಗಲ್ಲ. ಒಂದು ಮಾತನ್ನು ಆರಣ್ಯಕಾಚಾರ್ಯ ಹೇಳ್ತಾರೆ, ನತಸ್ಯ ಸಾ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚ ಸಮಾಸಂ. ತಸ್ಯ ತತ್ವಗ್ರಹಣಾಯ ವರೀಯಸೀರಪಿ ವಾಚಃ ನ ತತ್ವಗ್ರಹಣಾಯ ಕಾರಣಂ ಭವತಿ. ಅಪೌರುಷೇಯವಾದ ವೇದವಚನಗಳು ಪುಂಖಾನುಪುಂಖವಾಗಿ ನಮಗೆ ವೈರಾಗ್ಯ ಪಡ್ಕೊಳ್ರಿ, ಕಾಮಕ್ರೋಧಗಳನ್ನು ಗೆಲ್ರಿ, ಸಂಸಾರದಿಂದ ದೂರ ಆಗ್ರಿ ಅಂತ ಹೇಳ್ತಿದ್ದಾವೆ. ಆದರೆ ನಿಮಗೆಲ್ರಿಗೂ ಅದು ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕಾಗಿದೆನೋ ಇವತ್ತು? ಆಗ್ತಾ ಇಲ್ಲ. ಯಾಕೆ? ಸ್ವತಃ ನಮ್ಮೊಳಗೊಂದು ಪ್ರವೃತ್ತಿ ಬಂದಿಲ್ಲ. ಆದ್ದರಿಂದ ವೇದಗಳ ಮಾತುಗಳು ನಮ್ಮ ಮೇಲೆ ಏನು ಮಾಡ್ತವೆ? ಇದನ್ನು ಯೋಚಿಸಬೇಕು. ಹಾಗಾಗಿ
ಮಧ್ವವಿಜಯ ಮಂತ್ರದಿಂದ ಈಗಾಗಲೇ ವಿರಕ್ತರಾದಂಥ ಅರಣ್ಯಕಾಚಾರ್ಯರು ಒಂದು ನೆಪ ಮಾಡಿಕೊಂಡ್ರಷ್ಟೆ. ಏನು ನೆಪ ಮಾಡಿಕೊಂಡ್ರು? ಗೃಹಸ್ಥರೂ ಆದರು, ನೋಡಿ ಅವರು ಬ್ರಹ್ಮಚಾರಿಗಳಾದರು, ಗೃಹಸ್ಥರೂ ಆದರು, ಆಮೇಲೆ ಅವರು ವಾನಪ್ರಸ್ಥರಾದರು, ಆಮೇಲೆ ಕೊನೆಗೆ ಅತಿಮಾನುಷವಾದ ಶಕ್ತಿಗಳನ್ನು ತೋರಿಸಿ ಯತಿಗಳೂ ಆದರು. ಆದರೆ ಬ್ರಹ್ಮಚಾರಿಗಳಾಗಿ ಗೃಹಸ್ಥರಾದಾಗ ಒಂದನ್ನು ಅವರು ನಿಮಿತ್ತ ಇಟ್ಟುಕೊಂಡ್ರು. ಯಾವುದನ್ನು? ಮಂಚಬಾರದು, ಮಡದಿಬಾರದು, ಕಂಚು ಕನ್ನಡಿ, ಅದೊಂದು ನಿಮಿತ್ತ ಇಟ್ಟುಕೊಂಡ್ರು. ಅಂಥೇಳಿ ಒಳಗಡೆಯಿಂದ ಅವರಿಗೆ ಆಗಲೇನೆ ಏನು ಮಾಡಬೇಕು ಅಂತ ತಿಳಿದಿರಲಿಲ್ಲ ಅಂತ ಭಾವಿಸಬಾರ್ದು. ಅಂದರೆ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆಗಳಿಗೆ ಅನುಗುಣವಾಗಿ ಬದುಕಬೇಕು ಅಂತ ಇರ್ತದೆ, ಅದನ್ನೂ ಕಾಪಾಡಿದರು ಅವರು. ಆದರೆ ಒಳಗಡೆಯಿಂದ ಅವರು ಸಿದ್ಧಿಪಡಿಸ್ಕೊಂಡ ಮಂತ್ರ ಯಾವುದಾಗಿತ್ತು ಅಂತ ನಾವು ಕೇಳ್ತೇವೆ, ಅದು ಮಧ್ವವಿಜಯವೇ ಆಗಿತ್ತಂತೆ. ಉಪನಯನ ಮಾಡಿಸ್ಕೊಂಡ್ರು, ಬ್ರಹ್ಮಚರ್ಯ ವ್ರತವನ್ನು ಧಾರಣೆ ಮಾಡಿ ಉಪನಯನ ಮಾಡಿಸ್ಕೊಂಡ್ರು. ಉಪನಯಿತನಾದಂಥ ವ್ಯಕ್ತಿಗೆ ಇನ್ನು ಶಿಕ್ಷಣ ಬೇಕು. ಶಿಕ್ಷಣ ಬೇಕು. ಯಾಕೆ ಶಿಕ್ಷಣ ಬೇಕು? ವಿದ್ಯೆ, ಜ್ಞಾನ ಬರಲಿಕ್ಕಾಗಿ ಬೇಕು. ವಿದ್ಯಾಭ್ಯಾಸ ಮಾಡಬೇಕು, ಜ್ಞಾನ ಪಡಿಬೇಕು. ಜ್ಞಾನ ಪಡಿಬೇಕಾದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬರೂ ಕೂಡ ಜ್ಞಾನ ಪಡಿಬೇಕಾದ್ರೆ ಏನು ಮಾಡಬೇಕು? ಇದನ್ನೂ ಲೋಕಕ್ಕೆ ಶಿಕ್ಷಣ ಕೊಡ್ತಾ ಇದ್ದಾರಂತ ಅರಣ್ಯಕಾಚಾರ್ಯರು ತಾವು ಉಪನಯನ ಮಾಡಿಸ್ಕೊಂಡು. ಇತಿ ಲೋಕ ಶಿಕ್ಷಣ ಧಿಯಾಸಯೋ ಗುರುಮಧ್ವ ಚಿಹ್ನಯುತ ಪುಣ್ಯಪುರಂ ಅಮೃತಾರ್ಥಿನೋ ಗುರುಮುಖ ಶ್ರವಣಾತ್ ಪರಮೇವ ಹಿ ಪ್ರವಚನಂ ವಿಹಿತಂ. ಅಮೃತಾರ್ಥಿನಃ ಹಿ ಗುರುಮುಖ ಶ್ರವಣಾತ್ ಪ್ರವಚನಂ ಪರಮೇವ ವಿಹಿತಂ. ನಾವು ನೀವು ಈಗ ಪ್ರವಚನ ಕೇಳುವ ಹೇಳುವ ಈ ಕಾರ್ಯದಲ್ಲಿ ತೊಡಗಿದ್ದೇವೆ. ನೀವು ಕೇಳ್ತಿದ್ದೀರಿ, ನಾನು ಹೇಳ್ತಿದ್ದೀನಿ. ಈ ವಿಷಯವನ್ನು ಚೆನ್ನಾಗಿ ಅನುಸಂಧಾನಕ್ಕೆ ತರೋಣಂತೆ. ಮನುಷ್ಯನಿಗೆ ಶ್ರವಣನೂ ಮುಖ್ಯ, ಪ್ರವಚನವೂ ಮುಖ್ಯ. ಅದರಲ್ಲಿ ಪ್ರವಚನದಿಂದ ಎಷ್ಟು ಲಾಭ ಇದೆ, ಶ್ರವಣ ಮಾಡೋದರಿಂದ ಎಷ್ಟು ಲಾಭ ಇದೆ, ಇವುಗಳ ಬಗ್ಗೆ ಒಂದು ವಿವೇಕವನ್ನು ಕೊಡ್ತಾರೆ ಮಹಾನುಭಾವರು. ಯೋಚಿಸಬೇಕಾದ ಅಂಶ. ನಾವು ನೀವು ಇದನ್ನು ಮೊದಲೇ ಪ್ರವಚನ ಮಾಡಲಿಕ್ಕೆ ಹೋದ್ವಿ ಅಂತ ಇಟ್ಟುಕೊಳ್ಳಿ, ಶ್ರವಣನೇ ಮಾಡಿಲ್ಲ, ಗುರುಮುಖದಿಂದ ಶ್ರವಣನೇ ಮಾಡಿಲ್ಲ, ನೇರವಾಗಿ ಪ್ರವಚನ ಮಾಡಲಿಕ್ಕೆ ಹೋದ್ವಿ ಅಂತ ಇಟ್ಟುಕೊಳ್ರಿ. ಎಲ್ಲ ತತ್ತದ್ದೆ ಬೆದ್ದದ್ದೆ ಅಂತಿರ್ತಾರಲ್ಲ ನಮ್ಮ ಕಡೆ, ಏನು ಉಪಯೋಗ ಆಗಲ್ಲ. ಅವನು ಏನು ಹೇಳ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಅವನು ಶುರು ಮಾಡಿರ್ತಾನೆ ಹರಿ ಸರ್ವೋತ್ತಮ ಅಂತ ಹೇಳಿ ಶುರು ಮಾಡಿರ್ತಾನೆ, ಮುಗಿಸುವಾಗ ಕೊನೆಗೆ ವಾಯು ಜೀವೋತ್ತಮ ಅಂತ ಮುಗಿಸ್ಬಿಡ್ತಾನೆ. ಅಲ್ರಿ, ಶುರು ಮಾಡುವಾಗ ಹಂಗೆ ಮಾಡಿದ್ರಲ್ಲ, ಮತ್ತು ಹಿಂಗೆ ಇದೆಲ್ಲ ಅದರೊಳಗಿದೆ ಅಂತ ಅಂದ್ಬಿಡ್ತಾನೆ. ಯಾಕಂದರೆ ಶ್ರವಣ ಮಾಡೋರು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ, ಈತ ಅದನ್ನು ಸುಮ್ಮನೆ ಬಿಡಲ್ಲ. ಈಗ ಪ್ರವಚನ ಹಾಗೂ ಶ್ರವಣಗಳಲ್ಲಿ ಪ್ರವಚನ ಮಾಡುವ ಮುನ್ನ ಶ್ರವಣ ಬಹಳ ಮುಖ್ಯ, ಅತ್ಯಂತ ಮುಖ್ಯವಾದದ್ದು ಶ್ರವಣ. ತದನಂತರದಲ್ಲಿ ಬಹುಜನ್ಮಗಳಲ್ಲಿ ಮನುಷ್ಯ ಶ್ರವಣ ಮಾಡಿದ ಅಂತಾದರೆ ಮಾತ್ರ ಮುಂದೆ ಆತ ಪ್ರವಚನ ಮಾಡಲಿಕ್ಕೆ ಅವಕಾಶ ಸಿಗ್ತದಂತೆ. ಸರಿ, ಶ್ರವಣದ ಪ್ರವಚನದ ಕೊನೆಯ ಫಲ ಏನು? ಜ್ಞಾನ. ಯಾರಿಗೆ ಒಳಗೆ ಜ್ಞಾನ ಇಲ್ಲ ಅವನೇನು ಪ್ರವಚನ ಮಾಡಲಿಕ್ಕೆ ಸಾಧ್ಯ? ಜ್ಞಾನ ಪಡಿಲೇಬೇಕು. ಜ್ಞಾನಕ್ಕಾಗಿ ಶ್ರವಣ ಮಾಡಲೇಬೇಕು. ಶ್ರವಣ ಮಾಡದೇನೆ ಜ್ಞಾನ ಪಡೆಯೋದು ಅಂದರೆ ಹೇಗೆ ಸಾಧ್ಯ? ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ಅನುಸಂಧಾನವನ್ನು ಕೊಡ್ತಾರಿಲ್ಲಿ. ಎಲ್ಲ ಸಾಧನಗಳನ್ನು ಶಾಸ್ತ್ರಗಳು ಹೇಳಿದ್ದಾವೆ. ತಂತ್ರಸಾರ ಸಂಗ್ರಹ ಅಂತ ಭಗವತ್ಪಾದರು ಬರೆದ ಗ್ರಂಥ. ಮೋಕ್ಷ ಬೇಕು ಅಂತ ಅಪೇಕ್ಷಿಸೋವನಿಗೆ ಸಾಧನಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಕೊಡ್ತಾರೆ. ಇಂಥಿಂಥವುಗಳನ್ನು ಮಾಡ್ರಿ. ಯಾವ್ಯಾವುದು? ಆಸಾ ಶೌಚಂ ಪ್ರಾಣಾಯಾಮೋ ನಿಷ್ಪ್ರತಿಗ್ರಹ ಪೂರ್ವಕಾಹ, ಇವನ್ನೆಲ್ಲ ಮಾಡಬೇಕು. ದಿನ ಆಸನಬದ್ಧನಾಗಿ ಇರಬೇಕು, ಒಂದೇ ಆಸನದಲ್ಲಿ ಕೂಡಲಿಕ್ಕೆ ಪ್ರಯತ್ನ ಪಡಬೇಕು, ಶೌಚವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು, ಪ್ರಾಣಾಯಾಮ ಮಾಡಬೇಕು, ನಿಷ್ಪ್ರತಿಗ್ರಹ, ಮತ್ತೊಬ್ಬರಿಗೆ ಕೈ ಒಡ್ಡಿ ಯಾವುದನ್ನು ಕೂಡ ಕೊಡು ಅಂತ ಕೇಳಿ ಇಸ್ಕೊಳ್ಬಾರ್ದು, ತಪಸ್ಸು, ಇವೆಲ್ಲ ಒಂದೊಂದಕ್ಕಿಂತ ಒಂದೊಂದು ಹೆಚ್ಚೆಚ್ಚು ಫಲ ಕೊಡ್ಲಿಕ್ಕೆ ಶುರು ಮಾಡ್ತದಂತೆ. ನಮಗೆ ಆಸನ ಬದ್ಧತೆ ಇದೆನಾ ನೋಡಿ, ಎಷ್ಟು ಸಲ ನಮ್ಮನ್ನು ಬದಲಾಯಿಸ್ಕೋತೇವೆ ನಾವು ಇಲ್ಲೇ ಕೂತಾಗ. ಅಂದರೆ ಕಾಲು ಕೆಳಗೆ ಹಾಕ್ತೀವಿ, ಮತ್ತೆ ಮೇಲೆ ಹಾಕ್ತೀವಿ, ಮತ್ತೆ ಕೆಳಗೆ ಹಾಕ್ತೀವಿ, ಮತ್ತೆ ಮೇಲೆ ಹಾಕ್ತೀವಿ. ಎರಡೂ ಬೇಡ ಅಂತ ಎರಡೂ ಎತ್ತಿ ಕೂತ್ಕೊಂಡ್ಬಿಡ್ತೀವಿ ಕೊನೆ. ಯಾರನ್ನೋ ಹಾಸ್ಯ ಮಾಡ್ತಿದ್ದೀನಿ ಅಂತ ಭಾವಿಸ್ಬೇಡಿ.
ಸಾಧನಗಳಲ್ಲಿ ಇವನ್ನೆಲ್ಲ ಹೇಳ್ತಾ ಬರ್ತಾರೆ. ಸರಿ, ಅವರವ್ರದ್ದೇ ಆದ ದೇಹದ ಸಮಸ್ಯೆಗೆ ಯಾರನ್ನು ವ್ಯಂಗ್ಯ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಇದು ಒಂದು ಬೇಕು ಅಂತ ಹೇಳಿದ್ದಾರೆ. ಹಾಗೆ ಶೌಚವನ್ನು ಪಾಲನೆ ಮಾಡಬೇಕು, ಅಂತರಂಗ ಶೌಚ, ಬಹಿರಂಗ ಶೌಚ, ಪ್ರಾಣಾಯಾಮ, ಇನ್ನೊಬ್ಬರಿಗೆ ಕೈ ಬೇಡಿ ಇಶುಗಳೋದನ್ನು ಬಿಡಬೇಕು, ಇವೆಲ್ಲ ಹೇಳ್ತಾ ಬರ್ತಾರೆ. ಇವೆಲ್ಲವೂ ಉತ್ತರೋತ್ತರವಾಗಿ ಹೆಚ್ಚೆಚ್ಚು ಫಲ ಕೊಡ್ತದಂತೆ. ಆಮೇಲೆ ಕೊನೆಗೆ ಹೇಳ್ತಾರೆ, ಇವೆಲ್ಲದಕ್ಕಿಂತ ಉತ್ತಮವಾದದ್ದು ಯಾವುದು ಅಂದರೆ ಶ್ರವಣ ಅಂತ. ಕೈಯಲ್ಲಿ ಒಂದ್ಸಲಿ ಎಣಿಸಿಬಿಡೋಣ ನಾವು ನೀವು ಇದನ್ನು, ಯಾವ್ಯಾವುದು ಶ್ರೇಷ್ಠ ಯಾವ್ಯಾವುದು ಮೆಟ್ಲ ಅಂತ. ಮೊದಲು ನೋಡಿ, ಆಸನ, ಆಮೇಲೆ ಹೇಳಿದ್ದು ಆಶೌಚ, ಆಮೇಲೆ ಹೇಳಿದ್ದು ಪ್ರಾಣಾಯಾಮ, ಆಮೇಲೆ ಹೇಳಿದ್ದು ನಿಷ್ಪ್ರತಿಗ್ರಹ ಪೂರ್ವಕವಾಗಿ ಮಾಡುವ ತಪಸ್ಸು. ಒಟ್ಟು ಎಷ್ಟು ಹೇಳಿದಾಗಾಯಿತು ಅಂದಾಜಿಲ್ಲಿ? 5. ಇನ್ನೂ ಇದ್ದಾವೆ ಆದಿಪದದಿಂದ, ಸದ್ಯಕ್ಕೆ ಇಷ್ಟಿಟ್ಕೊಳ್ಳಿ. ಇವೆಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ಸರ್ವತಃ ಶ್ರವಣಾದ್ಯಾಸ್ತು ಮುಖ್ಯ ಮುಕ್ತಿ ಪ್ರಸಾದನೆ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಸಾಧನೆ ಯಾವುದು ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಬಂತು. ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ಏನು ತಿಳಿದಿಲ್ಲ, ಇನ್ನೂ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ, ಜ್ಞಾನ ಬೇಕು ಅಂತ ಕುತೂಹಲ ಇದೆ, ಏನೂ ತಿಳಿದಿಲ್ಲ ಅಂಥವನಿಗೆ ಶ್ರವಣಂ ಶ್ರೇಷ್ಠಂ, ಶ್ರವಣ ಅನ್ನೋದು ಸಾಧನ ಆಗ್ತದಂತೆ. ಆಮೇಲೆ ಶ್ರೇಷ್ಠಂ ಅಯುಕ್ತೇರ್ ಮನನಂ ತಥಾ ಧ್ಯಾನಂ ನಿಶ್ಚಿತ ತತ್ವಸ್ಯ ತಸ್ಮಾತ್ ಶಾಸ್ತ್ರ ವಿಮರ್ಶನಂ. ಎರಡನೇ ಸ್ಟೆಪ್ ಯಾವುದು? ಶ್ರವಣ ಆದಮೇಲೆ ಮನನದ ಸ್ಟೆಪ್ಪಿಗೆ ಹೋಗ್ಬೇಕಂತ. ಮನನ ಆದಮೇಲೆ ಮೂರನೇ ಸ್ಟೆಪ್ ಯಾವುದು? ಧ್ಯಾನಂ ನಿಶ್ಚಿತ ತತ್ವಸ್ಯ. ನೋಡಿ, ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ. ನಿಶ್ಚಿತ ತತ್ವನಾದವನಿಗೆ ಅದು ಮಾಡಬೇಕು. ತಸ್ಮಾತ್ ಶಾಸ್ತ್ರ ವಿಮರ್ಶನ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ನಿರಂತರ ಶಾಸ್ತ್ರಗಳ ವಿಮರ್ಶೆ ಮಾಡ್ತಾ ಇರೋದಂತೆ. ಇಲ್ಲಿ ನಾವು ನೀವು ಬಂದಿದ್ದೇವೆ, ಒಳ್ಳೆಯ ಪರಿಸರ, ಎಂಥ ಅದ್ಭುತವಾದ ಸನ್ನಿಧಾನ. ಇಲ್ಲಿ ಏನು ಮಾಡಬೇಕು? ಬಂದಾಗ ಒಂದಿಷ್ಟು ಶಾಸ್ತ್ರಗಳನ್ನು ವಿಮರ್ಶೆ ಮಾಡ್ತಾ ಹೋಗ್ಬೇಕಂತ. ಬ್ರಹ್ಮಸೂತ್ರ, ವೇದ, ದಾಸರ ಪದಗಳು, ಪದ್ಯಗಳು, ಕೀರ್ತನ, ಸುಳಾದಿ, ಅವುಗಳಲ್ಲಿರುವ ಅರ್ಥ, ಅವುಗಳ ವಿಮರ್ಶೆಯನ್ನು ಮಾಡ್ತಾ ಬರಬೇಕಂತ. ಇದು ಎಲ್ಲ ಸಾಧನಗಳಿಗಿಂತ ಶ್ರೇಷ್ಠವಾದ ಸಾಧನ ಅಂತ. ಶಾಸ್ತ್ರ ವಿಮರ್ಶನ ರೂಪವಾದ ಸಾಧನಕ್ಕೆ ಎಷ್ಟು ಹೆಚ್ಚು ಫಲ ಇದೆ ಅಂತ ಒಂದು ಮಾತನ್ನು ಉದಾಹರಿಸ್ತಾರೆ. ವರಂ ದಶಗುಣಂ ತಸ್ಮಾತ್ ವ್ಯಾಖ್ಯೈಕಸ್ಯ ಶತೋತ್ತರ ಅಂತ ಹೇಳಿಬಿಟ್ಟಿದ್ದಾರೆ. 10 ಪಟ್ಟು ಹಿಂದೆ ಮಾಡಿದ್ರಂತಹ 10 ಪಟ್ಟು ಹೆಚ್ಚೆಚ್ಚು ಫಲ ಯಾವುದು ಕೊಡ್ತದೆ ಅಂತಂದರೆ ಪ್ರವಚನ, ಶಾಸ್ತ್ರ ವಿಮರ್ಶೆ ಮಾಡುವ ಪ್ರವಚನ ಕೊಡ್ತದಂತೆ. ಈಗ ಹೇಳಿ, ಯಾವುದು ಶ್ರೇಷ್ಠ ಅಂತ ವಿಮರ್ಶೆಗೆ ಇಳಿದಾಗ, ವಿಮರ್ಶೆ ಮಾಡ್ತಾ ಅನುಸಂಧಾನ ಮಾಡಿದಾಗ ಶಾಸ್ತ್ರ ವಿಮರ್ಶನ ರೂಪವಾದ ಪ್ರವಚನ ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಹೆಚ್ಚು ಎತ್ತರದ ಸ್ಥಾನದಲ್ಲಿದೆ ಅಂತ. ಹಿಂದೆ ವೇದ ಪುರುಷ ಒಂದಿಷ್ಟು ತಪಸ್ವಿಗಳನ್ನ, ಸಾಧಕರನ್ನ ಇಂಟರ್ವ್ಯೂ ಮಾಡಿದ, ಸಂದರ್ಶನ ಮಾಡಿದ. ಸಂದರ್ಶನ ಅಂದರೆ ಕಾಡಿನಲ್ಲಿ ದೊಡ್ಡ ದೊಡ್ಡ ತಪಸ್ವಿಗಳಿರ್ತಿದ್ರು, ಅವರನ್ನು ಸಂದರ್ಶನ ಮಾಡಲಿಕ್ಕೆ ವೇದ ಪುರುಷ ಬಂದ. ಈಗೆಲ್ಲ ಸಂದರ್ಶನ ಅಂತಂದರೆ ಗೊತ್ತಾಗ್ತದೆ, ಕೈಯಲ್ಲೊಂದು ಮೈಕ್ ಇರಬೇಕು, ಇನ್ನೊಂದು ಕೈಯಲ್ಲಿ ಮೊಬೈಲ್ ಇರಬೇಕು, ಕ್ಯಾಮ್ರಾ ಇರಬೇಕು, ಅಂದರೆ ಸಂದರ್ಶನ. ಹಾಗೆ ವೇದ ಪುರುಷ ಮಾಡಿದ ಸಂದರ್ಶನ ಕೇಳ್ತಾ ಬಂದ. ನಿಮ್ಮ ಸಾಧನದ ಮಾರ್ಗದಲ್ಲಿ, ನೀವು ಸಾಗಿದ ದಾರಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮೋಕ್ಷ ಸಾಧನ ಯಾವುದು ಅಂತ ಕೇಳಿದ್ರಂತೆ. ಅವು ಒಬ್ಬೊಬ್ಬರು ಒಂದೊಂದು ಹೇಳಿದರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ. ಒಬ್ಬೊಬ್ಬರು ಎಲ್ಲರ ರೀತಿ ಒಬ್ಬೊಬ್ಬರದೊಂದು ಹೇಳ್ತಾ ಬಂದ ಹಾಗೆ ಮೌದ್ಗಲ್ಯ ಅಂತ ಒಬ್ಬ ಋಷಿಗಳ ಬಳಿಗೆ ವೇದ ಪುರುಷ ಸಂದರ್ಶನ ಮಾಡಿದ. ಮೌದ್ಗಲ್ಯರನ್ನು ಪ್ರಾರ್ಥಿಸಿದಾಗ ಆತ ಹೇಳಿದನಂತೆ, ಮೌದ್ಗಲ್ಯ ಋಷಿ, ನಾನು ತಿಳ್ಕೊಂಡಂತೆ ಅತ್ಯಂತ ಶ್ರೇಷ್ಠವಾದ ಮೋಕ್ಷ ಸಾಧನ ಯಾವುದು ಅಂದರೆ ಎಲ್ಲದಕ್ಕಿಂತ ಉತ್ತಮವಾದದ್ದು ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ ಅಂತ ಹೇಳಿಬಿಟ್ನಂತೆ. ಸ್ವಾಧ್ಯಾಯ ಪ್ರವಚನಗಳೇನೆ ಅತ್ಯಂತ ಶ್ರೇಷ್ಠವಾದಂತಹ ಸಾಧನ. ಅದನ್ನೇ ವೇದ ಪುರುಷ ಏನು ಮಾಡಿದ, ತನಗೂ ಇದು ಸಮ್ಮತವಿದೆ ವಿಷಯ ಅಂತ ತದ್ಧಿ ತಪಸ್ತದ್ಧಿ ತಪಃ ಅಂತ 2 ಸಲ ಹೇಳಿಬಿಡ್ತಂತೆ.
ಹಾಗಾದರೆ ಸಾಧನಗಳಲ್ಲಿ ಅತಿ ಶ್ರೇಷ್ಠವಾದ ಸಾಧನೆ ಯಾವುದು ಅಂತಾಯಿತು? ಅರಣ್ಯಕಾಚಾರ ಕಂಡುಕೊಂಡ ಸತ್ಯ ಪ್ರವಚನ. ಪ್ರವಚನ ಅಂದರೆ ಈಗಿನ ಕಾಲದ ಪ್ರವಚನಗಳನ್ನು ಯೋಚಿಸಬೇಡಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ, ಶಾಸ್ತ್ರ ವಿಮರ್ಶೆ ರೂಪವಾದ ಪ್ರವಚನ, ತತ್ವವನ್ನು ಚೆನ್ನಾಗಿ ತಿಳಿಸುವ ಪ್ರವಚನ. ಆ ಪ್ರವಚನವನ್ನೇ ಶ್ರೇಷ್ಠ ಸಾಧನ ಅಂತ ಹೇಳಿದ್ರಿಂದ ಅದನ್ನು ಮಾಡಬೇಕಾದ್ರೆ ಅನಿವಾರ್ಯವಾದದ್ದು ಶ್ರವಣ. ಅದನ್ನು ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂಥೇಳಿ ಸ್ವತಃ ಅರಣ್ಯಕಾಚಾರ್ಯರು ತಮ್ಮ ಜೀವನದಲ್ಲಿ ತಾವೇ IG ವೆಂಕಟರಮಣಾಚಾರ್ಯರು ಅಂತಿದ್ರಂತೆ ಮಂತ್ರಾಲಯದ ಹತ್ರ. ಆ IG ವೆಂಕಟರಮಣಾಚಾರ್ಯರ ಬಳಿಗೆ ಹೋಗಿ ಹಿಂದಿನ ಜನ್ಮದಲ್ಲಿ ತಾವು ಅಧ್ಯಯನ ಮಾಡಿದ್ದಾದರೂ ಜನ್ಮಗುರುಗಳ ಉಪಸತ್ತಿ ಮಾಡಿ ಅವರ ಪ್ರಸಾದದಿಂದಲೇ ವಿದ್ಯೆ ಸಂಪಾದಿಸಬೇಕು ಅಂತ ಶಾಸ್ತ್ರ ತಿಳಿಸಿದಂತೆ ವಿದ್ಯೆ ಸಂಪಾದಿಸುವ ಶಿಕ್ಷಣವನ್ನೂ ಶಿಷ್ಯರಿಗೆ ಕೊಟ್ಬಿಟ್ರಂತೆ. ಇದು ಅವರ ಸ್ಫೂರ್ತಿ, ಅವರ ಜೀವನದ ಕಥೆ. ನಾವು ನಮ್ಮ ಬದುಕಿನಲ್ಲಿ ಹೇಗೆ ಶಿಕ್ಷಣ ಪಡಿಬೇಕು, ಹೇಗೆ ಗುರೂಪಸತ್ತಿಯನ್ನು ಮಾಡಬೇಕು, ವಿದ್ಯೆ ಹೇಗೆ ಪಡಿಬೇಕು, ನಮ್ಮ ಹಿಂದಿನ ಜನ್ಮದ ವ್ಯವಸ್ಥೆ ಏನಿತ್ತು ಅಂತ ಹೇಗೆ ತಿಳ್ಕೊಳ್ಬೇಕು, ಈಗ ಜೀವನದಲ್ಲಿ ಹೇಗೆ ಸ್ಟೆಪ್ ತಗೊಳ್ಬೇಕು, ಎಲ್ಲ ಹಂತದಲ್ಲಿಯೂ ಕೂಡ ಅರಣ್ಯಕಾಚಾರ್ಯರ ಜೀವನದ ಚರಿತ್ರೆ ನಮ್ಮನ್ನು ತಿದ್ದಲಿಕ್ಕೋಸ್ಕರನೇ ಬಂದಿದೆ ಅಂತ. ಹಾಗಾಗಿ ಅವರು ತಮ್ಮ ಪ್ರವೃತ್ತಿಯಿಂದಲೂ ಕೂಡ ಅದನ್ನೇ ಮಾಡ್ತಾರೆ. ಕೊನೇ ತನಕ ಉಸಿರಿರೋವರೆಗೂ ಅವರು ಮಾಡಿದ್ದೇನು ಅಂದರೆ ಪ್ರವಚನವನ್ನು, ಶಿಷ್ಯರ ಉದ್ಧಾರಕ್ಕಾಗಿ ಮಾಡಿದ್ದು ಪ್ರವಚನ, ಶಾಸ್ತ್ರ ಪ್ರವಚನ. ಅದನ್ನೇ ಉಸಿರಾಗಿಡಿಸ್ಕೊಂಡು ಅದರಿಂದಲೇ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದು ತಾವಿದ್ದಲ್ಲಿಗೆ ಬದರಿನಾರಾಯಣನನ್ನು ಕರೆಸಿಕೊಂಡ ಮಹೋನ್ನತ ವ್ಯಕ್ತಿತ್ವ ಅದು ಅರಣ್ಯಕಾಚಾರ್ಯರ ವ್ಯಕ್ತಿತ್ವ. ಸಮಯವಾಗಿದೆ ನನ್ನ ಪ್ರವಚನದ್ದಾದ್ದರಿಂದ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇದರಿಂದ ಪ್ರೀತನಾಗಲಿ ಆ ಅರಣ್ಯಕಾಚಾರ್ಯರ ಅಂತರ್ಯಾಮಿಯಾದ ಗೋಪಾಲಕೃಷ್ಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ, ಪರ್ಯಾಯಸ್ಥರಿಗೂ ಹಾಗೂ ಇಲ್ಲಿಯ ಅರ್ಚಕ ವರ್ಗದವರಿಗೂ ಇನ್ನಿತರ ಆ ಆರಾಧನಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ, ಆಫ್ಲೈನ್ ಆನ್ಲೈನ್ ಮೂಲಕ ಈ ಪ್ರವಚನದಲ್ಲಿ ಭಾಗಿಯಾದ ತಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಮಾತನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತಾರೆ.